ಯುವರ್ ಆನರ್, ನಾನೊಬ್ಳು ಕ್ಲಾಸ್ 1 ಆಫೀಸರ್ ಮತ್ತು ಗೋಲ್ಡ್ ಮೆಡಲಿಸ್ಟ್ ಡಾಕ್ಟರ್. ಆದರೆ ಈ ಮನುಷ್ಯ ಕೇವಲ 10ನೇ ತರಗತಿ ಪಾಸಾದವನು. ನಮ್ಮಿಬ್ಬರ ಬೌದ್ಧಿಕ ಮಟ್ಟಕ್ಕೆ ಯಾವುದೇ ಹೊಂದಾಣಿಕೆ ಇಲ್ಲ. ಯಾವುದೇ ವಾದ ಮಂಡಿಸದೆ ಸಮೀರ್ ವಿಚ್ಛೇದನದ ಕಾಗದಗಳ ಮೇಲೆ ಸಹಿ ಮಾಡಿದನು. ಅಂದು ಇದೇ ಅನಕ್ಷರಸ್ಥ ಪತಿ ಅನನ್ಯ ತನ್ನ ವೈದ್ಯಕೀಯ ಪುಸ್ತಕಗಳನ್ನು ಖರೀದಿಸಲು ಮತ್ತು MBBS ಓದನ್ನು ಪೂರ್ಣಗೊಳಿಸಲು ತನ್ನ ಕಿಡ್ನಿ ಮತ್ತು ಪೂರ್ವಜರ ಆಸ್ತಿಯನ್ನ ಮಾರಾಟ ಮಾಡಿದ್ದ ಆ ದಿನಗಳು ಅವನಿಗೆ ನೆನಪಾಗುತ್ತಿದ್ದವು. ರಾತ್ರಿಯ ಬೆಳಕಿನಲ್ಲಿ ಮಿನುಗುತ್ತಿದ್ದ ಸಿಟಿ ಹಾಸ್ಪಿಟಲ್ನ ಆ ಭವ್ಯ ಬ್ಯಾಂಕ್ವೆಟ್ ಹಾಲ್ ಇಂದು ಹೂವುಗಳು ಮತ್ತು ವಿದೇಶಿ ಸುಗಂಧ ದ್ರವ್ಯಗಳ ಪರಿಮಳದಿಂದ ಹರಡಿಕೊಂಡಿತ್ತು. ಸುತ್ತಲೂ ನಗರದ ಹೆಸರಾಂತ ವೈದ್ಯರು, ಪ್ರಭಾವಿ ರಾಜಕಾರಣಿಗಳು ಮತ್ತು ಬಿಳಿ ಕೋಟ್ ಧರಿಸಿದ ಆ ಮುಖಗಳು ಅಲ್ಲಿದ್ದವು. ಯಾರನ್ನು ಸಮಾಜವು ದೇವರ ಸ್ಥಾನದಲ್ಲಿ ನೋಡುತ್ತದೆಯೋ ಅವರು ಅಲ್ಲಿದ್ದರು. ಇಂದಿನ ಸಂಜೆ ಡಾಕ್ಟರ್ ಅನನ್ಯ ಹೆಸರಿನಲ್ಲಿತ್ತು. ಅನನ್ಯ ನಗರದ ಅತಿದೊಡ್ಡ ನ್ಯೂರೋ ಸರ್ಜರಿ ಕೇಂದ್ರದ ಜವಾಬ್ದಾರಿಯನ್ನ ವಹಿಸಿಕೊಂಡಿದ್ದಳು. ಆಕೆಯ ಯಶಸ್ಸಿನ ಸುದ್ದಿ ಪ್ರತಿ ದಿನಪತ್ರಿಕೆಯ ಮುಖಪುಟದಲ್ಲಿತ್ತು. ಪಾರ್ಟಿಯ ಮಧ್ಯದಲ್ಲಿ ನಿಂತಿದ್ದ ಅನನ್ಯ ಅತ್ಯಂತ ಸುಂದರವಾಗಿ ಕಾಣುತ್ತಿದ್ದಳು. ಆದರೆ ಆಕೆಯ ಕಣ್ಣುಗಳಲ್ಲಿ ಯಶಸ್ಸಿಗಿಂತ ಹೆಚ್ಚಾಗಿ ಒಂದು ವಿಚಿತ್ರವಾದ ಅಹಂಕಾರವು ಹೊಳೆಯುತ್ತಿತ್ತು. ಹಾಲ್ನ ಒಂದು ಮೂಲೆಯಲ್ಲಿ ಸಾಮಾನ್ಯ ಕುರ್ತಾ ಪೈಜಾಮ ಧರಿಸಿದ ಸಮೀರ್ ನಿಂತಿದ್ದನು. ಅವನ ಒರಟಾದ ಕೈಗಳು ಮತ್ತು ಮುಖದ ಮೇಲಿದ್ದ ಸುಸ್ತಿನ ಗೆರೆಗಳು ಈ ವೈಭವದ ಜನಸಂದಣಿಯಲ್ಲಿ ಸಂಪೂರ್ಣವಾಗಿ ಭಿನ್ನವಾಗಿ ಕಾಣುತ್ತಿದ್ದವು. ಸಮೀರ್ ಮುಖದಲ್ಲಿ ನೆಮ್ಮದಿಯ ನಗುವಿತ್ತು. ಅನನ್ಯಾಳಿಗೆ ವೈದ್ಯಕೀಯ ಕಾಲೇಜಿನಲ್ಲಿ ಪ್ರವೇಶ ಸಿಕ್ಕಾಗ ಅವರ ಬಳಿ ಶುಲ್ಕ ಪಾವತಿಸಲು ಹಣವಿಲ್ಲದಿದ್ದ ಸಮಯ ಅವನಿಗೆ ನೆನಪಾಗುತ್ತಿತ್ತು. ಸಮೀರ್ ತನ್ನ ಪೂರ್ವಜರ ಭೂಮಿಯನ್ನ ಮಾರಾಟ ಮಾಡಿದ್ದನು. ಹಗಲಿನಲ್ಲಿ 2 ಕೆಲಸಗಳನ್ನ ಮಾಡಿದ್ದನು ಮತ್ತು ಅನನ್ಯಾಳ ಅಂತಿಮ ವರ್ಷದ ಭಾರಿ ಶುಲ್ಕ ಹಾಗೂ ದುಬಾರಿ ಯಂತ್ರದ ಅವಶ್ಯಕತೆ ಬಂದಾಗ ಸಮೀರ್ ಯಾರಿಗೂ ಹೇಳದೆ ತನ್ನ ಒಂದು ಕಿಡ್ನಿಯನ್ನ ಕೂಡ ಮಾರಾಟ ಮಾಡಿದ್ದನು. ಅವನ ಹೊಟ್ಟೆಯ ಮೇಲಿರುವ ಆ ಆಳವಾದ ಗಾಯದ ಗುರುತು ಇಂದಿಗೂ ಅವನಿಗೆ ಆ ರಾತ್ರಿಗಳನ್ನ ನೆನಪಿಸುತ್ತಿತ್ತು. ಆಗ ಅವನು ನೋವಿನಿಂದ ತತ್ತರಿಸುತ್ತಿದ್ದರೂ ಅನನ್ಯಾಳ ಗಮನ ಓದಿನಿಂದ ಮಂದವಾಗಬಾರದೆಂದು ಮುಖದ ಮೇಲೆ ನಗು ಇರಿಸಿಕೊಳ್ಳುತ್ತಿದ್ದನು. ಸಮೀರ್ ಕಣ್ಣುಗಳಲ್ಲಿ ಇಂದು ಗೆಲುವಿನ ಕಣ್ಣೀರಿತ್ತು. ತನ್ನ ತಪಸ್ಸು ಯಶಸ್ವಿಯಾಗಿದೆ ಎಂದು ಅವನಿಗೆ ಅನ್ನಿಸಿತು. ಆಗ ನಗರದ ಒಬ್ಬ ದೊಡ್ಡ ಆರೋಗ್ಯ ಕಾರ್ಯದರ್ಶಿಯು ಕೈಯಲ್ಲಿ ಪಾನೀಯದ ಗ್ಲಾಸ್ ಹಿಡಿದು ಅನನ್ಯಾಳನ್ನ ಕೇಳಿದರು. ಎಕ್ಸ್ಕ್ಯೂಸ್ ಮಿ ಡಾಕ್ಟರ್ ಅನನ್ಯ. ಆ ಮೂಲೆಯಲ್ಲಿ ನಿಂತಿರುವ ವ್ಯಕ್ತಿ ಬಹಳ ಹೊತ್ತಿನಿಂದ ನಿಮ್ಮನ್ನು ಹೆಮ್ಮೆಯಿಂದ ನೋಡುತ್ತಿರುವುದನ್ನು ನಾನು ಗಮನಿಸಿದೆ. ಅವರು ನಿಮ್ಮ ಸಂಬಂಧಿಕರೇ? ಸಮೀರ್ ಹೃದಯ ಜೋರಾಗಿ ಬಡಿದುಕೊಳ್ಳತೊಡಗಿತು. ಇಂದು ಅನನ್ಯ ಎಲ್ಲರ ಮುಂದೆ ಇವರಿಂದಲೇ ನಾನು ಇಂದು ವೈದ್ಯೆಯಾಗಿದ್ದೇನೆ ಎಂದು ಹೇಳುತ್ತಾಳೆ ಎಂದು ಅವನಿಗೆ ಅನ್ನಿಸಿತು. ತನ್ನ ತ್ಯಾಗಕ್ಕೆ ಇಂದು ದೊಡ್ಡ ಪ್ರತಿಫಲ ಸಿಗುತ್ತದೆ ಎಂದು ಅವನು ಭಾವಿಸಿದನು. ಆದರೆ ಅನನ್ಯ ಒಂದು ಕ್ಷಣ ಸಮೀರ್ ಕಡೆಗೆ ನೋಡಿದಳು. ಆಕೆಯ ದೃಷ್ಟಿ ಸಮೀರ್ನ ಸಾಮಾನ್ಯ ಬೂಟುಗಳು ಮತ್ತು ಸಾದಾ ಕುರ್ತಾದ ಮೇಲೆ ಬಿತ್ತು. ಅನನ್ಯಾಳ ಮುಖದಲ್ಲಿ ಅಹಂಕಾರದ ನಗು ಮೂಡಿತು ಮತ್ತು ಅವಳು ಹಿಂಜರಿಕೆ ಇಲ್ಲದೆ ಹೇಳಿದಳು, ಓ ಅದಾ, ಅವರು ನಮ್ಮ ಆಸ್ಪತ್ರೆಯ ಹಳೆಯ ಕೇರ್ ಟೇಕರ್ ಮತ್ತು ವಾರ್ಡ್ ಬಾಯ್. ಅವರು ಹಳ್ಳಿಯವರು, ಅಷ್ಟಾಗಿ ಓದಿಲ್ಲ. ಅವರು ಕೇವಲ ನನ್ನ ಹಳೆಯ ಮನೆಯನ್ನು ನೋಡಿಕೊಳ್ತಾರೆ ಅಷ್ಟೇ. ಸಮೀರ್ನ ಕಿವಿಯಲ್ಲಿ ಬಿಸಿಯಾದ ಸೀಸವನ್ನ ಕರಗಿಸಿ ಸುರಿದಂತಾಯಿತು. ಅವನಿಗೆ ಉಸಿರುಗಟ್ಟಿದಂತಾಯಿತು. ಯಾವ ಮಹಿಳೆಯ ಅಸ್ತಿತ್ವವನ್ನ ಅವನು ತನ್ನ ರಕ್ತ ಮತ್ತು ಬೆವರಿನಿಂದ ಪೋಷಿಸಿದ್ದನೋ ಇಂದು ಅವಳೇ ಅವನಿಗೆ ಎಲ್ಲರ ಮುಂದೆ ಒಬ್ಬ ಸೇವಕನ ಗುರುತನ್ನ ನೀಡಿದ್ದಳು. ಸಮೀರ್ನ ಕಾಲುಗಳು ನಡುಗತೊಡಗಿದವು. ಹಾಲ್ನ ಚಾವಣಿ ತನ್ನ ಮೇಲೆ ಬೀಳುತ್ತಿರುವಂತೆ ಅವನಿಗೆ ಭಾಸವಾಯಿತು. ಅನನ್ಯ ಅತ್ಯಂತ ಸಮಾಧಾನದಿಂದ ತನ್ನ ಮಾತನ್ನ ಮುಗಿಸಿ ಉಳಿದ ಅತಿಥಿಗಳೊಂದಿಗೆ ನಗುತ್ತಾ ಮಾತನಾಡತೊಡಗಿದಳು. ಸಮೀರ್ನಿಗೆ ಅಲ್ಲಿ ಒಂದು ಕ್ಷಣವೂ ನಿಲ್ಲಲು ಸಾಧ್ಯವಾಗಲಿಲ್ಲ. ಅವನು ಯಾರಿಗೂ ಹೇಳದೆ ಸುಮ್ಮನೆ ಆ ಜನಸಂದಣಿಯಿಂದ ಹೊರಬಂದನು. ರಾತ್ರಿಯ ತಂಗಾಳಿಯು ಅವನ ಎದೆಯೊಳಗಿನ ಬೆಂಕಿಯನ್ನ ಶಾಂತಗೊಳಿಸಲು ಸಾಧ್ಯವಾಗುತ್ತಿರಲಿಲ್ಲ. ಅವನು ಇಡೀ ರಾತ್ರಿ ನಗರದ ರಸ್ತೆಗಳಲ್ಲಿ ಹುಚ್ಚನಂತೆ ಅಲೆದಾಡಿದನು. ಅವನಿಗೆ ಪದೇ ಪದೇ ಅನನ್ಯಾಳ ಆ ಮಾತುಗಳೇ ಕೇಳಿಸುತ್ತಿದ್ದವು. ಅವನು ಕೇವಲ ಒಬ್ಬ ವಾರ್ಡ್ ಬಾಯ್. ಮುಂದಿನ ಕೆಲವು ತಿಂಗಳುಗಳು ಅವರ ಸಂಬಂಧಕ್ಕೆ ಮರಣದಂಡನೆಯಂತಿದ್ದವು. ಅನನ್ಯ ಸಂಪೂರ್ಣವಾಗಿ ಬದಲಾಗಿದ್ದಳು. ಅವಳ ಸ್ನೇಹಿತರು ಈಗ ಹೈ ಪ್ರೊಫೈಲ್ ವೈದ್ಯರು ಮತ್ತು ಉದ್ಯಮಿಗಳಾಗಿದ್ದರು. ಅವಳಿಗೆ ಸಮೀರ್ನ ಸರಳ ಶೈಲಿ, ಅವನ ಹಳ್ಳಿಯ ಮಾತುಗಳು ಮತ್ತು ಅವನು ಮನೆಯಲ್ಲಿರುವುದು ಕೂಡ ಕಿರಿಕಿರಿ ಉಂಟು ಮಾಡತೊಡಗಿತು. ಅವನು ತನ್ನ ಬೌದ್ಧಿಕ ಮಟ್ಟಕ್ಕೆ ಸರಿಸಾಟಿಯಲ್ಲ ಎಂದು ಅವಳು ಪದೇ ಪದೇ ಸಮೀರ್ಗೆ ಚುಚ್ಚು ಮಾತುಗಳಿಂದ ಅವಮಾನಿಸುತ್ತಿದ್ದಳು. ಕೊನೆಗೆ ಯಾರೂ ನಿರೀಕ್ಷಿಸದ ಘಟನೆಯೇ ನಡೆಯಿತು. 7 ತಿಂಗಳ ನಂತರ ಅವರಿಬ್ಬರೂ ಫ್ಯಾಮಿಲಿ ಕೋರ್ಟ್ನ ತಣ್ಣನೆಯ ಕೋಣೆಯಲ್ಲಿ ಪರಸ್ಪರ ಎದುರಾಗಿ ಕುಳಿತಿದ್ದರು. ನ್ಯಾಯಾಧೀಶರು ಕನ್ನಡಕವನ್ನ ಸರಿಪಡಿಸಿಕೊಳ್ಳುತ್ತಾ ಕೇಳಿದರು, ನೀವಿಬ್ಬರೂ ನಿಮ್ಮ ನಿರ್ಧಾರದ ಬಗ್ಗೆ ಆಲೋಚಿಸಿದ್ದೀರಾ? ನ್ಯಾಯಾಲಯವು ನಿಮಗೆ ಸಂಧಾನಕ್ಕಾಗಿ ಇನ್ನೊಂದು ಅವಕಾಶ ನೀಡುತ್ತದೆ. ಅನನ್ಯ ತನ್ನ ಫೈಲನ್ನು ಮೇಜಿನ ಮೇಲಿಟ್ಟು ಕಟುವಾಗಿ ಹೇಳಿದಳು, ಯುವರ್ ಆನರ್, ಆಲೋಚಿಸಲು ಏನೂ ಉಳಿದಿಲ್ಲ.
ನಾನೊಬ್ಬ ಗೋಲ್ಡ್ ಮೆಡಲಿಸ್ಟ್ ಸರ್ಜನ್ ಮತ್ತು ಈ ಮನುಷ್ಯ ಕೇವಲ 10ನೇ ತರಗತಿ ಪಾಸಾದವನು. ನಮ್ಮ ನಡುವೆ ಯಾವುದೇ ಮಾನಸಿಕ ಹೊಂದಾಣಿಕೆ ಇಲ್ಲ. ಇವರ ಜೊತೆ ಇರುವುದು ನನ್ನ ಸಾಮಾಜಿಕ ಪ್ರತಿಷ್ಠೆಗೆ ಮತ್ತು ನನ್ನ ವೃತ್ತಿ ಜೀವನಕ್ಕೆ ಒಂದು ಹೊರೆಯಾಗಿದೆ. ನ್ಯಾಯಾಧೀಶರು ಸಮೀರ್ನ ಕಡೆಗೆ ನೋಡಿದರು. ನಿನ್ನ ಸಮರ್ಥನೆಯಲ್ಲಿ ನಿನಗೆ ಏನಾದರೂ ಹೇಳೋದಿದ್ಯಾ? ಸಮೀರ್ನ ಕಣ್ಣುಗಳಲ್ಲಿ ಕಣ್ಣೀರೂ ಇರಲಿಲ್ಲ, ಕೋಪವೂ ಇರಲಿಲ್ಲ. ಅವನು ತನ್ನ ಜೇಬಿನಿಂದ ಒಂದು ಪೆನ್ನು ತೆಗೆದು ಹೇಳಿದನು, ಇಲ್ಲ ನ್ಯಾಯಾಧೀಶರೇ, ಯಾವ ಸಂಬಂಧದಲ್ಲಿ ಆತ್ಮಕ್ಕಿಂತ ಹೆಚ್ಚಾಗಿ ಪದವಿಗಳನ್ನು ಅಳೆಯಲಾಗುತ್ತದೆಯೋ ಅಲ್ಲಿ ವಾದ ಮಾಡುವುದು ವ್ಯರ್ಥ. ಸಮೀರ್ ಯಾವುದೇ ಗದ್ದಲವಿಲ್ಲದೆ ವಿಚ್ಛೇದನದ ಕಾಗದಗಳ ಮೇಲೆ ಸಹಿ ಮಾಡಿದನು. ಅನನ್ಯಾಳ ಮುಖದಲ್ಲಿ ದೊಡ್ಡ ವಿಜಯದ ನಗು ಇತ್ತು. ತನ್ನ ಕಾಲಿನ ಬೇಡಿಗಳನ್ನು ಕತ್ತರಿಸಿಕೊಂಡಂತೆ ಅವಳಿಗೆ ಭಾಸವಾಯಿತು. ಸಮೀರ್ ಕೋರ್ಟ್ನಿಂದ ಹೊರಬಂದಾಗ ತನ್ನ ಹಳೆಯ ಸೈಕಲ್ ಎತ್ತಿಕೊಂಡನು. ಇದೇ ಸೈಕಲ್ ಮೇಲೆ ಕೂರಿಸಿಕೊಂಡು ಅವನು ಅನನ್ಯಾಳನ್ನ ಮೈಲುಗಳಷ್ಟು ದೂರದ ಆಸ್ಪತ್ರೆಗೆ ಬಿಡಲು ಹೋಗುತ್ತಿದ್ದನು. ಅವನು ಹಿಂದೆ ತಿರುಗಿ ನೋಡಲಿಲ್ಲ. ಅವನ ಬಳಿ ಈಗ ಕಳೆದುಕೊಳ್ಳಲು ಏನೂ ಇರಲಿಲ್ಲ, ಆದರೆ ಪಡೆದುಕೊಳ್ಳಲು ಇಡೀ ಜಗತ್ತೇ ಬಾಕಿ ಇತ್ತು. ಸಮೀರ್ ತನ್ನ ಹಳೆಯ ಹಳ್ಳಿಗೆ ಮರಳಿದನು. ಪ್ರತಿಯೊಬ್ಬರೂ ಅವನನ್ನು ಚುಚ್ಚು ಮಾತಿನಿಂದ ಆಡಿಕೊಳ್ಳುತ್ತಿದ್ದರು. ಹೆಂಡತಿಯನ್ನ ಡಾಕ್ಟರ್ ಮಾಡಿದ, ಅವಳು ಇವನನ್ನ ಹಾಲಿನಿಂದ ನೊಣವನ್ನ ತೆಗೆದಂತೆ ಹೊರಹಾಕಿದ್ಲು ಎಂದು. ಆದರೆ ಸಮೀರ್ ಸೋಲೊಪ್ಪಲಿಲ್ಲ. ಅನನ್ಯಾಳ ಔಷಧಿಗಳ ಪಟ್ಟಿಯನ್ನ ಹಿಡಿದು ಅಂಗಡಿಗಳಿಗೆ ಅಲೆಯುತ್ತಿದ್ದ ಆ ದಿನಗಳನ್ನ ಅವನು ನೆನಪಿಸಿಕೊಂಡನು ಮತ್ತು ಔಷಧಿಗಳ ಈ ವ್ಯವಹಾರದಲ್ಲಿ ಎಷ್ಟು ಲೂಟಿ ನಡೆಯುತ್ತಿದೆ ಎಂಬುದು ಅವನಿಗೆ ಆಗ ಅರ್ಥವಾಯಿತು. ಅಗ್ಗದ ಔಷಧಿಗಳಿಲ್ಲದೆ ಬಡರೋಗಿಗಳು ಹೇಗೆ ಪ್ರಾಣ ಬಿಡುತ್ತಾರೆ ಎಂಬುದನ್ನು ಅವನು ಕಂಡಿದ್ದನು. ಸಮೀರ್ ಬಳಿ ಯಾವುದೇ ವೈದ್ಯಕೀಯ ಪದವಿ ಇರಲಿಲ್ಲ, ಆದರೆ ಆಸ್ಪತ್ರೆಗಳ ನೆಲವನ್ನ ಸವೆಸುತ್ತಾ ಪಡೆದ ಅನುಭವ ಅವನ ಬಳಿ ಇತ್ತು. ಅವನು ತನ್ನ ಬಳಿ ಇದ್ದ ಅಲ್ಪ ಸ್ವಲ್ಪ ಉಳಿತಾಯವನ್ನ ಒಟ್ಟುಗೂಡಿಸಿ ಒಂದು ಸಣ್ಣ ಆಯುರ್ವೇದ ಗಿಡಮೂಲಿಕೆಗಳ ಸಂಸ್ಕರಣಾ ಘಟಕವನ್ನ ಪ್ರಾರಂಭಿಸಿದನು. ಆರಂಭದಲ್ಲಿ ಜನರು ಅವನನ್ನ ನೋಡಿ ಅಪಹಾಸ್ಯ ಮಾಡಿದರು. ಒಬ್ಬ ಅನಕ್ಷರಸ್ಥ ಮನುಷ್ಯ ಔಷಧಿಗಳನ್ನು ತಯಾರಿಸುತ್ತಾನೆ ಎಂದು. ಆದರೆ ಸಮೀರ್ನ ಗುರಿ ಸ್ಪಷ್ಟವಾಗಿತ್ತು. ಅವನು ಸಾಂಪ್ರದಾಯಿಕ ಜ್ಞಾನವನ್ನ ವೈಜ್ಞಾನಿಕ ರೀತಿಯಲ್ಲಿ ಬಳಸಲು ಪ್ರಾರಂಭಿಸಿದನು. ಅವನು ದಿನಕ್ಕೆ 20 ಗಂಟೆಗಳ ಕಾಲ ಕೆಲಸ ಮಾಡುತ್ತಿದ್ದನು. ಹಳ್ಳಿ ಮಲಗಿದ್ದಾಗ ಸಮೀರ್ ಹಳೆಯ ಪುಸ್ತಕಗಳು ಮತ್ತು ಗಿಡಮೂಲಿಕೆಗಳ ಸಾರಗಳೊಂದಿಗೆ ಪ್ರಯೋಗಗಳನ್ನು ಮಾಡುತ್ತಿದ್ದನು. ಕ್ರಮೇಣ ಅವನ ಶ್ರಮಕ್ಕೆ ಪ್ರತಿಫಲ ಸಿಗತೊಡಗಿತು. ಸಕ್ಕರೆ ಕಾಯಿಲೆ ಇರುವ ರೋಗಿಗಳ ಗಾಯಗಳನ್ನು ಗುಣಪಡಿಸುವಲ್ಲಿ ಮಂತ್ರದಂತೆ ಕೆಲಸ ಮಾಡುವ ಒಂದು ಔಷಧಿಯನ್ನು ಅವನು ಸಿದ್ಧಪಡಿಸಿದನು. ಅದು ಕೂಡ ಯಾವುದೇ ದುಬಾರಿ ರಾಸಾಯನಿಕಗಳಿಲ್ಲದೆ. ಅವನ ಔಷಧಿಯ ಬಗ್ಗೆ ಹತ್ತಿರದ ಹಳ್ಳಿಗಳಿಂದ ಶುರುವಾಗಿ ನಗರದವರೆಗೆ ಚರ್ಚೆಯಾಗತೊಡಗಿತು. ಸಮೀರ್ ತನ್ನ ಕಂಪನಿಗೆ ಪ್ರಾಣ ಹೆಲ್ತ್ ಕೇರ್ ಎಂದು ಹೆಸರಿಟ್ಟನು. ಸಮಾಜದಿಂದ ತಿರಸ್ಕರಿಸಲ್ಪಟ್ಟವರನ್ನು ಅವನು ತನ್ನೊಂದಿಗೆ ಸೇರಿಸಿಕೊಂಡನು. ಯಶಸ್ಸು ರಾತ್ರೋರಾತ್ರಿ ಬರಲಿಲ್ಲ. ಆರಂಭಿಕ 3 ವರ್ಷಗಳಲ್ಲಿ ಸಮೀರ್ ಹಲವಾರು ಬಾರಿ ಹಸಿದ ಹೊಟ್ಟೆಯಲ್ಲಿ ರಾತ್ರಿಗಳನ್ನು ಕಳೆದಿದ್ದನು. ಹಲವು ಬಾರಿ ದೊಡ್ಡ ಔಷಧ ಕಂಪನಿಗಳು ಅವನನ್ನು ಬೆದರಿಸಲು ಮತ್ತು ಅವನ ಘಟಕವನ್ನು ಮುಚ್ಚಿಸಲು ಪ್ರಯತ್ನಿಸಿದವು. ಆದರೆ ಅನನ್ಯ ನೀಡಿದ ಗಾಯ ಅವನ ಎದೆಯೊಳಗೆ ಇನ್ನೂ ಹಸಿಯಾಗಿತ್ತು. ಅದು ಅವನನ್ನು ಎಂದಿಗೂ ಸುಸ್ತಾಗಲು ಬಿಡುತ್ತಿರಲಿಲ್ಲ. ಅವನು ಸೋಲೊಪ್ಪಲಿಲ್ಲ ಮತ್ತು ನೋಡುತ್ತಿದ್ದಂತೆಯೇ ಪ್ರಾಣ ಹೆಲ್ತ್ ಕೇರ್ ಒಂದು ಸಣ್ಣ ಶೆಡ್ನಿಂದ ದೊಡ್ಡ ಕಾರ್ಖಾನೆಯಾಗಿ ಬದಲಾಯಿತು. ಕಾಲಚಕ್ರ ಉರುಳುತ್ತಿತ್ತು. 7 ವರ್ಷಗಳು ಕಳೆದು ಹೋದವು. ಈ 7 ವರ್ಷಗಳಲ್ಲಿ ಸಮೀರ್ ಈಗ ಕೇವಲ ಒಂದು ಹೆಸರಾಗಿರದೆ ಒಂದು ಬ್ರ್ಯಾಂಡ್ ಆಗಿ ಬೆಳೆದಿದ್ದನು. ಪ್ರಾಣ ಹೆಲ್ತ್ ಕೇರ್ನ ಔಷಧಿಗಳು ಈಗ ದೇಶದ ಹೊರಗೂ ರಫ್ತಾಗುತ್ತಿದ್ದವು. ಸಮೀರ್ ಈಗ ಕೋಟ್ಯಾಧಿಪತಿಯಾಗಿದ್ದನು. ಆದರೆ ಇಂದಿಗೂ ಅವನು ಅಷ್ಟೇ ಸರಳತೆಯಿಂದ ಬದುಕುತ್ತಿದ್ದನು. ಅವನು ತನ್ನ ಚಿತ್ರವನ್ನು ಮಾಧ್ಯಮಗಳಲ್ಲಿ ಎಂದಿಗೂ ಬರಲು ಬಿಡಲಿಲ್ಲ. ಒಬ್ಬ ಅನಾಮಧೇಯ ನಾಯಕನಂತೆ ಪರದೆಯ ಹಿಂದಿನಿಂದ ತನ್ನ ಕಂಪನಿಯನ್ನು ನಡೆಸುತ್ತಿದ್ದನು. ಮತ್ತೊಂದೆಡೆ ಅನನ್ಯಾಳ ಜೀವನದಲ್ಲಿ ಎಲ್ಲವೂ ಅವಳಂದುಕೊಂಡಂತೆ ಇರಲಿಲ್ಲ. ಅವಳು ನಗರದ ಅತಿ ದೊಡ್ಡ ವೈದ್ಯೆಯಾಗಿದ್ದರೂ ಅವಳ ಅಹಂಕಾರವೇ ಅವಳ ಅವನತಿಗೆ ಕಾರಣವಾಗತೊಡಗಿತ್ತು. ತನ್ನ ಆಸ್ಪತ್ರೆಯ ವಿಸ್ತರಣೆಗಾಗಿ ಅವಳು ಭಾರಿ ಪ್ರಮಾಣದ ಸಾಲವನ್ನು ಮಾಡಿದ್ದಳು ಮತ್ತು ಕೆಲವು ತಪ್ಪು ನಿರ್ಧಾರಗಳಿಂದಾಗಿ ಅವಳ ಆರ್ಥಿಕ ಪರಿಸ್ಥಿತಿ ಹದಗೆಡತೊಡಗಿತು. ಅದೇ ಸಮಯದಲ್ಲಿ ಅವಳ ಆಸ್ಪತ್ರೆಗೆ ಒಂದು ವೈದ್ಯಕೀಯ ಪ್ರಕರಣ ಬಂದಿತು. ಅದು ಅವಳ ರಾತ್ರಿಯ ನಿದ್ದೆಯನ್ನ ಗೆಡಿಸಿತು. ಒಬ್ಬ ಪ್ರಭಾವಿ ಮಂತ್ರಿಯ ಮಗನ ಶಸ್ತ್ರಚಿಕಿತ್ಸೆಯನ್ನು ಅನನ್ಯ ಮಾಡಿದ್ದಳು. ಆದರೆ ಶಸ್ತ್ರಚಿಕಿತ್ಸೆಯ ನಂತರ ಒಂದು ಸೋಂಕಿನಿಂದಾಗಿ ಸ್ಥಿತಿ ಹದಗೆಡತೊಡಗಿತು. ಮಾರುಕಟ್ಟೆಯಲ್ಲಿ ಲಭ್ಯವಿರುವ ಯಾವುದೇ ಆಂಟಿಬಯೋಟಿಕ್ ಕೆಲಸ ಮಾಡುತ್ತಿರಲಿಲ್ಲ. ಅನನ್ಯಾಳ ಮೇಲೆ ವೈದ್ಯಕೀಯ ನಿರ್ಲಕ್ಷ್ಯದ ಮೊಕದ್ದಮೆ ದಾಖಲಾಗುವ ಭೀತಿ ಎದುರಾಯಿತು. ಅವಳ ಎಲ್ಲ ದೊಡ್ಡ ವೈದ್ಯ ಸ್ನೇಹಿತರು ಅವಳನ್ನು ಉಳಿಸುವ ಬದಲು ತಮ್ಮ ಕೈ ತೊಳೆದುಕೊಳ್ಳತೊಡಗಿದರು. ಆ ಸಮಯದಲ್ಲಿ ಅನನ್ಯಾಳಿಗೆ ಒಂದು ಸಲಹೆ ನೀಡಲಾಯಿತು. ಅವಳು ಪ್ರಾಣ ಹೆಲ್ತ್ ಕೇರ್ ಮಾಲೀಕರನ್ನ ಭೇಟಿ ಮಾಡಬೇಕು. ಯಾಕಂದರೆ ಅವರ ಒಂದು ವಿಶೇಷ ಔಷಧಿಯು ಮಾತ್ರ ಈ ಗುಣಪಡಿಸಲಾಗದ ಸೋಂಕನ್ನು ಹೋಗಲಾಡಿಸಬಲ್ಲದು.
ತಾನು ಯಾರ ಮುಂದೆ ಸಹಾಯಕ್ಕಾಗಿ ಭಿಕ್ಷೆ ಬೇಡಲು ಹೋಗುತ್ತಿದ್ದಾಳೆ ಎಂಬ ಕನಿಷ್ಠ ಅಂದಾಜು ಅನನ್ಯಾಳಿಗೆ ಇರಲಿಲ್ಲ. ಆ ಪ್ರಾಣ ಹೆಲ್ತ್ ಕೇರ್ ಮಾಲೀಕ ಬೇರೆ ಯಾರೂ ಅಲ್ಲ. 7 ವರ್ಷಗಳ ಹಿಂದೆ ತಾನು ಕಸದಂತೆ ಎಸೆದಿದ್ದ ಅದೇ ವಾರ್ಡ್ ಬಾಯ್ ಆಗಿದ್ದನು. ಅನನ್ಯ ತನ್ನ ದುಬಾರಿ ಗಾಡಿಯಲ್ಲಿ ಪ್ರಾಣ ಹೆಲ್ತ್ ಕೇರ್ನ ಮುಖ್ಯ ಕಚೇರಿಗೆ ತಲುಪಿದಳು. ಕಟ್ಟಡದ ಭವ್ಯತೆಯನ್ನ ನೋಡಿ ಅವಳ ಕಣ್ಣುಗಳು ಅಚ್ಚರಿಯಿಂದ ಅರಳಿದವು. ಇಲ್ಲಿನ MD ಖಂಡಿತವಾಗಿಯೂ ವಿದೇಶದಲ್ಲಿ ಓದಿದ ದೊಡ್ಡ ವೈದ್ಯರಿರಬೇಕು ಅಂತ ಅವಳು ಭಾವಿಸಿದಳು. ಮ್ಯಾನೇಜರ್ ಅವಳನ್ನ MD ಅವರ ಕ್ಯಾಬಿನ್ ಕಡೆ ಕರೆದುಕೊಂಡು ಹೋದರು. ಕ್ಯಾಬಿನ್ ಬಾಗಿಲು ತೆರೆದ ತಕ್ಷಣ ಅನನ್ಯ ಒಳಗೆ ಪ್ರವೇಶಿಸಿದಳು. ಎದುರಿಗೆ ಕಿಟಕಿಯ ಕಡೆಗೆ ಬೆನ್ನು ಹಾಕಿ ಒಬ್ಬ ವ್ಯಕ್ತಿ ನಿಂತಿದ್ದನು. ಅನನ್ಯ ತನ್ನ ಅದೇ ಹಳೆಯ ಪ್ರಭಾವಿ ಧ್ವನಿಯಲ್ಲಿ ಹೇಳಿದಳು, ನಮಸ್ತೆ, ನಾನು ಸಿಟಿ ಹಾಸ್ಪಿಟಲ್ನ ಡೈರೆಕ್ಟರ್ ಡಾಕ್ಟರ್ ಅನನ್ಯ. ನಿಮ್ಮೊಂದಿಗೆ ಒಂದು ಪ್ರಮುಖ ವೈದ್ಯಕೀಯ ಒಪ್ಪಂದದ ಬಗ್ಗೆ ಮಾತನಾಡಬೇಕಿದೆ. ಆ ವ್ಯಕ್ತಿ ನಿಧಾನವಾಗಿ ತಿರುಗಿದನು. ಅನನ್ಯಾಳ ದೃಷ್ಟಿ ಅವನ ಮುಖದ ಮೇಲೆ ಬಿದ್ದ ತಕ್ಷಣ ಅವಳ ಕೈಯಲ್ಲಿದ್ದ ಫೈಲ್ ಕೆಳಗೆ ಬಿದ್ದಿತು. ಎದುರಿಗೆ ಸಮೀರ್ ನಿಂತಿದ್ದನು. ಅದೇ ಸಮೀರ್ ಇಂದು ಸೂಟು ಬೂಟಿನಲ್ಲಿ ಇರಲಿಲ್ಲ, ಬದಲಾಗಿ ಅದೇ ಸಾದಾ ಕುರ್ತಾದಲ್ಲಿದ್ದನು. ಆದರೆ ಅವನ ವ್ಯಕ್ತಿತ್ವದ ಹೊಳಪು ಯಾವುದೋ ರಾಜನಿಗಿಂತ ಹೆಚ್ಚಾಗಿತ್ತು. ಅನನ್ಯಾಳ ನಾಲಿಗೆ ಅಂಟಿಕೊಂಡಿತು. ಸಮೀರ್ನನ್ನು ಈ ಮಟ್ಟದಲ್ಲಿ ನೋಡಲು ಅವಳು ಸಿದ್ಧಳಿರಲಿಲ್ಲ. ಸಮೀರ್ ಅತ್ಯಂತ ಶಾಂತವಾಗಿ ಹೇಳಿದನು, ಕುಳಿತುಕೊಳ್ಳಿ ಡಾಕ್ಟರ್ ಮೇಡಮ್, ನೀವು ತುಂಬಾ ಚಿಂತಿತರಾಗಿರುವಂತೆ ಕಾಣುತ್ತಿದ್ದೀರಿ. ನೀರು ಕುಡಿತೀರಾ ಅಥವಾ ನಿಮ್ಮ ಪದವಿಗಳಿಗೆ ಅನುಗುಣವಾಗಿ ಯಾವುದಾದ್ರೂ ದುಬಾರಿ ಪಾನೀಯವನ್ನ ತರಿಸಲೇ? ಸಮೀರ್ನ ಈ ಮಾತುಗಳು ಅನನ್ಯಾಳ ಎದೆಯನ್ನು ಸೀಳಿದಂತಾದವು. ಇಂದು ಲೆಕ್ಕ ಚುಕ್ತಾ ಮಾಡುವ ದಿನ ಬಂದಿದೆ ಎಂಬುದು ಅವಳಿಗೆ ಅರ್ಥವಾಯಿತು. ಅನನ್ಯ ಕೈಯಿಂದ ಬಿದ್ದ ಫೈಲನ್ನು ಸಮೀರ್ ನಿಧಾನವಾಗಿ ಎತ್ತಿ ಮೇಜಿನ ಮೇಲಿಟ್ಟು ತನ್ನ ಕುರ್ಚಿಯ ಕಡೆಗೆ ನಡೆದನು. ಕೋಣೆಯಲ್ಲಿ ಹರಡಿದ್ದ ಮೌನ ಎಷ್ಟು ಆಳವಾಗಿತ್ತೆಂದರೆ ಅನನ್ಯಾಳಿಗೆ ತನ್ನ ಹೃದಯ ಬಡಿತದ ಸದ್ದು ಸ್ಪಷ್ಟವಾಗಿ ಕೇಳಿಸುತ್ತಿತ್ತು. ಯಾವ ಮನುಷ್ಯನನ್ನು ಅನಕ್ಷರಸ್ಥ ಮತ್ತು ಹಳ್ಳಿಗುಗ್ಗು ಅಂತ ಕರೆದು ತನ್ನ ಜೀವನದ ಅತಿ ದೊಡ್ಡ ಅಡೆತಡೆ ಎಂದು ಭಾವಿಸಿದ್ದಳೋ, ಇಂದು ಅದೇ ಮನುಷ್ಯನ ಹೊಸ್ತಿಲಲ್ಲಿ ತನ್ನ ಗೌರವ ಮತ್ತು ವೃತ್ತಿ ಜೀವನಕ್ಕಾಗಿ ಭಿಕ್ಷೆ ಬೇಡಲು ಬಂದಿದ್ದಳು. ಸಮೀರ್ ತಣ್ಣನೆಯ ಧ್ವನಿಯಲ್ಲಿ ಮಾತನಾಡಲು ಶುರು ಮಾಡಿದನು. ಅನನ್ಯ, ನಿನ್ನ ಕಣ್ಣುಗಳಲ್ಲಿರುವ ಈ ತಳಮಳ ಆ ರೋಗಿಯ ಪ್ರಾಣ ಉಳಿಸುವ ಕಾಳಜಿಯಲ್ಲ. ಇದು ಆ ಮಂತ್ರಿಯ ಮಗ ಸತ್ರೆ ವರ್ಷಗಳ ಕಾಲ ನೀನು ಗಳಿಸಿದ ಪ್ರತಿಷ್ಠೆ ಮಣ್ಣು ಪಾಲಾಗುತ್ತದೆ ಎಂಬ ಭಯದ ಫಲಿತಾಂಶ ಅಷ್ಟೇ. ನೀನಿಂದಿಗೂ ಕೇವಲ ನಿನ್ನ ಬಗ್ಗೆ ಯೋಚಿಸ್ತಿದ್ಯಾ? ಅನನ್ಯಾಳ ಕಣ್ಣುಗಳಿಂದ ಕಣ್ಣೀರು ಸುರಿಯತೊಡಗಿತು. ಅವಳು ಬಿಕ್ಕಳಿಸುತ್ತಾ ಹೇಳಿದಳು, ಸಮೀರ್, ನಾನು ನಿನ್ನ ಜೊತೆ ತುಂಬಾ ಕೆಟ್ಟದಾಗಿ ನಡೆದುಕೊಂಡೆ ಅಂತ ನನಗೆ ತಿಳಿದಿದೆ. ನಿನ್ನ ತ್ಯಾಗಗಳನ್ನ ಕಾಲಡಿಯಲ್ಲಿ ಹಾಕಿ ತುಳಿದೆ. ಆದರೆ ದೇವರಿಗಾಗಿ ಆ ಮಗುವಿನ ಪ್ರಾಣ ಉಳಿಸು. ನೀನು ತಯಾರಿಸಿದ ಆ ಹೊಸ ಆಂಟಿಬಯೋಟಿಕ್ ಔಷಧಿಯೇ ಕೊನೆಯ ಭರವಸೆ. ಸಮೀರ್ನ ಕಣ್ಣುಗಳಲ್ಲಿ ಒಂದು ಕ್ಷಣ ಹಳೆಯ ನೆನಪುಗಳ ಸಾಗರವೇ ಉಕ್ಕಿ ಬಂದಿತು. ಮೆಡಿಕಲ್ ಕಾಲೇಜು ದಿನಗಳಲ್ಲಿ ಅನನ್ಯಾಳಿಗೆ ಯಾವುದಾದ್ರೂ ಕಾಯಿಲೆಯ ಬಗ್ಗೆ ಅರ್ಥವಾಗದಿದ್ದಾಗ ಅವಳು ಗಂಟೆಗಟ್ಟಲೆ ಅಳುತ್ತಿದ್ದದ್ದು ಮತ್ತು ಸಮೀರ್ ಇಡೀ ರಾತ್ರಿ ಎಚ್ಚರವಿದ್ದು ಅವಳ ನೋಟ್ಸ್ ತಯಾರಿಸುತ್ತಿದ್ದದ್ದು ಅವನಿಗೆ ನೆನಪಾಯಿತು. ಸಮೀರ್ ದೀರ್ಘವಾಗಿ ನೆಟ್ಟುಸಿರು ಬಿಟ್ಟು ಹೇಳಿದನು, ಔಷಧಿ ನಿನಗೆ ಸಿಗುತ್ತದೆ ಅನನ್ಯ. ಪ್ರಾಣ ಹೆಲ್ತ್ ಕೇರ್ ಯಾರ ಪ್ರಾಣದ ಬೆಲೆಯ ಮೇಲೆಯೂ ತನ್ನ ಸೇಡು ತೀರಿಸಿಕೊಳ್ಳೋದಿಲ್ಲ. ಆದರೆ ನನ್ನದೊಂದು ಷರತ್ತು ಇದೆ. ಅನನ್ಯ ತಕ್ಷಣವೇ ಹೇಳಿದಳು, ನಾನು ಯಾವುದೇ ಬೆಲೆ ಕೊಡಲು ಸಿದ್ಧಳಿದ್ದೇನೆ. ಸಮೀರ್ ಕಟುವಾಗಿ ನಕ್ಕನು. ಬೆಲೆ? ಪ್ರತಿಯೊಂದನ್ನು ಹಣದಿಂದ ಕೊಳ್ಳಬಹುದು ಅಂತ ನೀನು ಇಂದಿಗೂ ಭಾವಿಸಿದ್ದೀಯಾ? ನನ್ನ ಷರತ್ತು ಏನಂದ್ರೆ, ನೀನು ಆ ಔಷಧಿಯ ಬದಲಾಗಿ ನಿನ್ನ ಆಸ್ಪತ್ರೆಯಲ್ಲಿ ಒಂದು ವಾರ್ಡನ್ನು ಸಂಪೂರ್ಣವಾಗಿ ಬಡವರ ಉಚಿತ ಚಿಕಿತ್ಸೆಗಾಗಿ ಮೀಸಲಿಡಬೇಕು ಮತ್ತು ಅಲ್ಲಿ ಯಾವ ವೈದ್ಯರನ್ನ ನೀನು ಸಣ್ಣವರು ಮತ್ತು ಪ್ರಯೋಜನವಿಲ್ಲದವರು ಅಂತ ಭಾವಿಸ್ತೀಯೋ ಅವರೇ ಕೆಲಸ ಮಾಡಬೇಕು. ಅನನ್ಯ ಯಾವುದೇ ಆಲೋಚನೆ ಇಲ್ಲದೆ ಒಪ್ಪಂದದ ಪತ್ರಕ್ಕೆ ಸಹಿ ಮಾಡಿದಳು. ತನ್ನ ಪ್ರಾಣ ಉಳಿಯಿತು ಅಂತ ಅವಳಿಗೆ ಅನ್ನಿಸಿತು. ಆದರೆ ಇದು ಒಂದು ದೊಡ್ಡ ಚಂಡಮಾರುತದ ಆರಂಭ ಮಾತ್ರ ಎಂಬುದು ಅವಳಿಗೆ ತಿಳಿದಿರಲಿಲ್ಲ. ಔಷಧಿ ತಲುಪಿದ ಕೂಡಲೇ ರೋಗಿಯ ಸ್ಥಿತಿ ಸುಧಾರಿಸತೊಡಗಿತು ಮತ್ತು ತನ್ನ ಸಂಕಷ್ಟ ದೂರವಾಯಿತು ಎಂದು ಅನನ್ಯ ಭಾವಿಸಿದಳು. ಆದರೆ ನಗರದ ಅಧಿಕಾರದ ಹಾದಿಯಲ್ಲಿ ಇನ್ನೊಬ್ಬ ಶಿಕಾರಿ ಕುಳಿತಿದ್ದ. ಅವನೇ ವಿಕ್ರಾಂತ್ ಪ್ರತಾಪ್ ಸಿಂಗ್, ನಗರದ ವೈದ್ಯಕೀಯ ಮಾಫಿಯಾದ ಅಧಿಪತಿ. ವಿಕ್ರಾಂತ್ನ ಕಂಪನಿಯು ಕಳಪೆ ಮಟ್ಟದ ವೈದ್ಯಕೀಯ ಉಪಕರಣಗಳನ್ನು ಮತ್ತು ಔಷಧಿಗಳನ್ನು ಹೆಚ್ಚಿನ ಬೆಲೆಗೆ ಪೂರೈಸುತ್ತಿತ್ತು. ಅನನ್ಯಾಳ ಆಸ್ಪತ್ರೆಯಲ್ಲಿ ಇತ್ತೀಚೆಗೆ ನಡೆದ ದೊಡ್ಡ ಹಗರಣದಲ್ಲಿ ವಿಕ್ರಾಂತ್ನ ಕೈವಾಡವಿತ್ತು. ಇದನ್ನು ಅವನು ಅತ್ಯಂತ ಚಾಣಾಕ್ಷತನದಿಂದ ಅನನ್ಯಾಳ ಡಿಜಿಟಲ್ ಸಹಿ ಮತ್ತು ಅವಳ ಹಳೆಯ ನಿಷ್ಠಾವಂತರೆಂದು ನಂಬಲಾಗಿದ್ದ ಕೆಲವು ವೈದ್ಯರ ಸಹಾಯದಿಂದ ನಡೆಸಿದ್ದನು. ಅನನ್ಯ ಈಗ ಸಮೀರ್ನ ಸಂಪರ್ಕದಲ್ಲಿದ್ದಾಳೆ ಎಂಬ ಸುದ್ದಿ ವಿಕ್ರಾಂತ್ಗೆ ತಲುಪಿತ್ತು. ಸಮೀರ್ ಏನಾದರೂ ಅನನ್ಯಾಳಿಗೆ ಸಹಾಯ ಮಾಡಲು ಮುಂದಾದರೆ ತನ್ನ ಕೋಟ್ಯಾಂತರ ರೂಪಾಯಿಗಳ ಕಪ್ಪು ವ್ಯವಹಾರ ಬಯಲಾಗುತ್ತದೆ ಎಂಬ ಭಯ ಅವನನ್ನು ಕಾಡತೊಡಗಿತು. ಸಂಚಿನ ಜಾಲ ಹೆಣೆಯಲ್ಪಟ್ಟಿತು. ಒಂದು ಬೆಳಗ್ಗೆ ಅನನ್ಯ ತನ್ನ ಕಚೇರಿಗೆ ತಲುಪಿದಾಗ ಅಲ್ಲಿ ವಿಜಿಲೆನ್ಸ್ ಮತ್ತು ಭ್ರಷ್ಟಾಚಾರ ವಿರೋಧಿ ದಳದ ತಂಡ ಮೊದಲೇ ಹಾಜರಿತ್ತು.
ಅವಳ ಕಂಪ್ಯೂಟರ್ ಫೈಲ್ಗಳು ಮತ್ತು ಬ್ಯಾಂಕ್ ಖಾತೆಗಳ ತನಿಖೆ ಆರಂಭವಾಯಿತು. ಸಂಜೆಯ ವೇಳೆಗೆ ಈ ಸುದ್ದಿ ಪ್ರತಿಯೊಂದು ನ್ಯೂಸ್ ಚಾನೆಲ್ಗಳಲ್ಲಿ ಬ್ರೇಕಿಂಗ್ ನ್ಯೂಸ್ ಆಗಿ ಪ್ರಸಾರವಾಗುತ್ತಿತ್ತು. ಖ್ಯಾತ ನ್ಯೂರೋಸರ್ಜನ್ ಡಾಕ್ಟರ್ ಅನನ್ಯ ಮೇಲೆ 50 ಕೋಟಿ ರೂಪಾಯಿಗಳ ಔಷಧಿ ಹಗರಣ ಮತ್ತು ನಕಲಿ ಔಷಧಿಗಳ ಪೂರೈಕೆಯ ಆರೋಪ. ಅನನ್ಯಾಳ ಅಸ್ತಿತ್ವವೇ ನಡುಗಿ ಹೋಯಿತು. ಇದೆಲ್ಲ ಹೇಗೆ ಸಂಭವಿಸಿತು ಎಂಬುದು ಅವಳಿಗೆ ಅರ್ಥವಾಗುತ್ತಿರಲಿಲ್ಲ. ಅವಳು ಯಾರೊಂದಿಗೆ ರಾತ್ರಿ ಪೂರ್ತಿ ಪಾರ್ಟಿ ಮಾಡುತ್ತಿದ್ದಳೋ ಅಂತಹ ಪ್ರಭಾವಿ ಸ್ನೇಹಿತರಿಗೆ ಫೋನ್ ಮಾಡಿದಳು. ಆದರೆ ಪ್ರತಿಯೊಬ್ಬರೂ ಫೋನ್ ಎತ್ತುವುದನ್ನು ನಿಲ್ಲಿಸಿದರು. ಸಮೀರ್ಗಿಂತ ಉತ್ತಮರೆಂದು ಅವಳು ಭಾವಿಸಿದ್ದ ಆ ಬೌದ್ಧಿಕ ಮಟ್ಟದ ಸಂಗಾತಿಗಳು ಈಗ ಅವಳನ್ನ ಒಬ್ಬ ಕಳಂಕಿತ ವೇದಿಯಂತೆ ನೋಡುತ್ತಿದ್ದರು. ಆಸ್ಪತ್ರೆಯ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಸಭೆ ಸೇರಿ ಅನನ್ಯಾಳನ್ನ ತಕ್ಷಣದಿಂದ ಜಾರಿಗೆ ಬರುವಂತೆ ಅಮಾನತು ಮಾಡಿತು. ಅವಳ ಪರವಾನಗಿಯನ್ನ ರದ್ದುಗೊಳಿಸುವ ಪ್ರಕ್ರಿಯೆ ಆರಂಭವಾಯಿತು. ನೋಡುತ್ತಿದ್ದಂತೆ ಅನನ್ಯ ಆಕಾಶದಿಂದ ನೆಲಕ್ಕೆ ಬಿದ್ದಳು. ಅವಳು ಗೆಸ್ಟ್ ಹೌಸ್ನ ಒಂದು ಸಣ್ಣ ಕೋಣೆಯಲ್ಲಿ ಆಶ್ರಯ ಪಡೆಯಬೇಕಾಯಿತು. ಯಾಕಂದ್ರೆ ಅವಳ ಬಂಗ್ಲೆ ಮತ್ತು ಗಾಡಿಗಳು ಕಾನೂನು ಕ್ರಮಕ್ಕೆ ಬಲಿಯಾಗಿದ್ದವು. ಖಿನ್ನತೆ ಮತ್ತು ಒಂಟಿತನದ ಆ ಕರಾಳ ರಾತ್ರಿಯಲ್ಲಿ ಅನನ್ಯ ಕನ್ನಡಿಯ ಮುಂದೆ ತನ್ನನ್ನ ತಾನು ನೋಡಿಕೊಂಡಳು. ಆ ಮಿನುಗುವ ಪದವಿಗಳು ಈಗ ಅವಳಿಗೆ ಕಸದ ಕಾಗದದ ತುಂಡುಗಳಂತೆ ಭಾಸವಾಗತೊಡಗಿದವು. ಸಮೀರ್ನ ಆ ಮಾತು ಅವಳಿಗೆ ನೆನಪಾಯಿತು. ಪದವಿಗಳು ಅರ್ಹತೆಯನ್ನು ತೋರಿಸಬಲ್ಲವೇ ಹೊರತು ಚಾರಿತ್ರ್ಯವನ್ನಲ್ಲ. ಸಮೀರ್ ತನ್ನ ಒಂದು ಕಿಡ್ನಿಯನ್ನು ಮಾರುವಷ್ಟು ತಾನು ನಿಜಕ್ಕೂ ಅದಕ್ಕೆ ಯೋಗ್ಯಳಾಗಿದ್ದೇನೆಯೇ ಎಂದು ಅನನ್ಯ ಯೋಚಿಸಿದಳು. ಸಮೀರ್ನನ್ನು ಕೀಳಾಗಿ ಕಾಣಲು ತಾನು ಹೇಳಿದ ಪ್ರತಿಯೊಂದು ಮಾತಿಗೂ ಅವಳಿಗೆ ಪಶ್ಚಾತ್ತಾಪವಾಗತೊಡಗಿತು. ಹೊರಗೆ ಮಳೆ ಸುರಿಯುತ್ತಿತ್ತು ಮತ್ತು ಅನನ್ಯಾಳ ಒಳಗೆ ಪಶ್ಚಾತ್ತಾಪದ ಬೆಂಕಿ ಅವಳನ್ನ ಸುಡುತ್ತಿತ್ತು. ವಿಕ್ರಾಂತ್ ಪ್ರತಾಪ್ ಸಿಂಗ್ ಅವಳ ವಿರುದ್ಧ ಕೆಲವು ಸುಳ್ಳು ಸಾಕ್ಷಿಗಳನ್ನು ಸಿದ್ಧಪಡಿಸಿದ್ದಾನೆ ಮತ್ತು ಅವರವಳಿಗೆ ಜೀವಾವಧಿ ಶಿಕ್ಷೆ ಕೊಡಿಸೇ ಸಿದ್ಧರಿದ್ದಾರೆ ಎಂಬ ಸುದ್ದಿ ಅವಳಿಗೆ ತಿಳಿಯಿತು. ಇನ್ನು ಯಾವುದೇ ದಾರಿ ಇಲ್ಲ ಅಂತ ಅವಳಿಗೆ ಅನ್ನಿಸಿತು. ಅನನ್ಯ ಒಂದು ಸೀರೆಯಿಂದ ನೇಣು ಬಿಗಿದುಕೊಳ್ಳಲು ಸಿದ್ಧತೆ ಮಾಡಿಕೊಂಡಳು ಮತ್ತು ಅದನ್ನು ಫ್ಯಾನ್ಗೆ ಕಟ್ಟಿದಳು. ಅವಳ ಕಣ್ಣ ಮುಂದೆ ತನ್ನ ಯಶಸ್ಸಿನ ಆ ಸುಳ್ಳು ಅರಮನೆ ಇಸ್ಪೀಟ್ ಎಲೆಗಳಂತೆ ಕುಸಿಯುತ್ತಿರುವುದು ಕಂಡಿತು. ಅವಳು ಸ್ಟೂಲ್ ಮೇಲೆ ಏರಿ ಕಣ್ಣು ಮುಚ್ಚಿದಳು. ಅಷ್ಟರಲ್ಲಿ ಅವಳ ಕೋಣೆಯ ಬಾಗಿಲು ಜೋರಾದ ಶಬ್ದದೊಂದಿಗೆ ತೆರೆಯಲ್ಪಟ್ಟಿತು. ಅಲ್ಲಿ ಬಂದವರು ಪೊಲೀಸರಲ್ಲ, ಬದಲಾಗಿ ಕೈಯಲ್ಲಿ ಕಾನೂನು ಕಡತಗಳನ್ನು ಹಿಡಿದು ನಿಂತಿದ್ದ ಕಪ್ಪು ಕೋಟ್ ಧರಿಸಿದ ಕೆಲವು ವ್ಯಕ್ತಿಗಳು. ಅವರ ಹಿಂದೆ ಒಬ್ಬ ವ್ಯಕ್ತಿ ಸರಳ ಉಡುಪಿನಲ್ಲಿ ನಿಂತಿದ್ದನು. ಅವನ ಕಣ್ಣುಗಳಲ್ಲಿ ಒಂದು ವಿಚಿತ್ರವಾದ ಸ್ಥಿರತೆ ಇತ್ತು. ಅವರು ಸಮೀರ್ನ ವಕೀಲರಾಗಿದ್ದರು. ಸಮೀರ್ ಸ್ವತಃ ಅಲ್ಲಿಗೆ ಬಂದಿರಲಿಲ್ಲ, ಆದರೆ ಅನನ್ಯಾಳನ್ನ ರಕ್ಷಿಸಲು ತನ್ನ ಸಂಪೂರ್ಣ ಕಾನೂನು ತಂಡವನ್ನೇ ಕಳುಹಿಸಿದ್ದನು. ವಕೀಲರು ಅತ್ಯಂತ ಗಂಭೀರವಾಗಿ ಹೇಳಿದರು, ಮೇಡಮ್, ಸ್ಟೂಲ್ನಿಂದ ಕೆಳಗೆ ಇಳಿರಿ. ಮಿಸ್ಟರ್ ಸಮೀರ್ ಅವರ ಸಂದೇಶವೇನೆಂದರೆ, ಹೋರಾಟ ಇನ್ನೂ ಮುಗಿದಿಲ್ಲ. ಯಾವ ಮನುಷ್ಯ ನಿಮ್ಮನ್ನು ರೂಪಿಸಿದನೋ ಅವನು ನಿಮ್ಮನ್ನು ಈ ರೀತಿ ಚೂರಾಗಲು ಬಿಡೋದಿಲ್ಲ. ಅನನ್ಯಾಳ ಕಾಲುಗಳ ಕೆಳಗಿನ ಸ್ಟೂಲ್ ಜಾರಿತ್ತು, ಆದರೆ ವಕೀಲರ ತಂಡ ಅವಳನ್ನ ಹಿಡಿದು ಕಾಪಾಡಿದರು. ಅನನ್ಯ ಬಿಕ್ಕಿ ಬಿಕ್ಕಿ ಅಳತೊಡಗಿದಳು. ತಾನು ಜಗತ್ತಿನ ಮುಂದೆ ಯಾರನ್ನ ಅವಮಾನಿಸಿದ್ದಳೋ ಅದೇ ಮನುಷ್ಯ ಇಂದು ಕೂಡ ತನಗೆ ಗುರಾಣಿಯಾಗಿ ನಿಂತಿರುವುದು ಅವಳಿಗೆ ಅರ್ಥವಾಗುತ್ತಿರಲಿಲ್ಲ. ಮುಂದಿನ ಕೆಲವು ದಿನಗಳು ಕಾನೂನು ಸಮರದ ದಿನಗಳಾಗಿದ್ದವು. ವಿಕ್ರಾಂತ್ ಪ್ರತಾಪ್ ಸಿಂಗ್ ಬಳಿ ಅಧಿಕಾರವಿತ್ತು, ಹಣವಿತ್ತು ಮತ್ತು ಗೂಂಡಾಗಳಿದ್ದರು. ಅವನು ಸಮೀರ್ನನ್ನ ಹೆದರಿಸಲು ಪ್ರಯತ್ನಿಸಿದನು. ಅವನ ಕಾರ್ಖಾನೆಯ ಮೇಲೆ ದಾಳಿಗಳನ್ನು ಮಾಡಿಸಿದನು. ಆದರೆ ಸಮೀರ್ ತನ್ನ ನಿರ್ಧಾರದಿಂದ ಕಿಂಚಿತ್ತೂ ಕದಲಲಿಲ್ಲ. ಸಮೀರ್ ತನ್ನ ಸಂಪೂರ್ಣ ಸಂಪರ್ಕ ಜಾಲವನ್ನ ಕೆಲಸಕ್ಕೆ ಹಚ್ಚಿದ್ದನು. ಸತ್ಯದ ಆಳವನ್ನ ತಲುಪಲು ಅನನ್ಯಾಳಿಗೆ ದ್ರೋಹ ಬಗೆದ ವಿಕ್ರಾಂತ್ನ ಆ ದಾಳವನ್ನ ಹಿಡಿಯಲೇಬೇಕು ಎಂಬುದು ಅವನಿಗೆ ತಿಳಿದಿತ್ತು. ವಿಕ್ರಾಂತ್ನ ಗೂಂಡಾಗಳು ಅಡಗಿದ್ದ ಕೊಳಚೆ ಪ್ರದೇಶಗಳು ಮತ್ತು ಸಣ್ಣ ಗಲ್ಲಿಗಳಿಗೆ ಸಮೀರ್ ಸ್ವತಃ ಹೋದನು. ಒಬ್ಬ ಅನಕ್ಷರಸ್ಥ ಮನುಷ್ಯನ ಅನುಭವ ಮತ್ತು ಅವನ ಪರಿಶ್ರಮ ಈಗ ದೊಡ್ಡ ದೊಡ್ಡ ಕುತಂತ್ರಿ ಅಪರಾಧಿಗಳಿಗಿಂತ ಭಾರಿಯಾಗಲಿತ್ತು. ಅನನ್ಯಾಳನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಯಿತು. ಸರ್ಕಾರಿ ವಕೀಲರು ಅನನ್ಯಾಳನ್ನು ಸಾವಿರಾರು ರೋಗಿಗಳ ಪ್ರಾಣವನ್ನು ಅಪಾಯಕ್ಕೆ ತಳ್ಳಿದ ಒಬ್ಬ ಅಪರಾಧಿಯಂತೆ ಬಿಂಬಿಸಿದರು. ಜನತೆ ಅನನ್ಯಾಳ ವಿರುದ್ಧವಾಗಿದ್ದರು. ಜನರು ಆಸ್ಪತ್ರೆಯ ಹೊರಗೆ ಕಲ್ಲು ತೂರಾಟ ಮಾಡುತ್ತಿದ್ದರು. ಆದರೆ ನ್ಯಾಯಾಲಯದ ಒಳಗೆ ಸಮೀರ್ನ ವಕೀಲರು ವಾದ ಮಂಡಿಸಲು ಶುರು ಮಾಡಿದ ಸಾಕ್ಷ್ಯಗಳು ಇಡೀ ನಗರದ ಆಡಳಿತವನ್ನೇ ನಡುಗಿಸಿದವು. ಸಮೀರ್ ತನ್ನ ಕಂಪನಿಯ ಲಾಜಿಸ್ಟಿಕ್ಸ್ ನೆಟ್ವರ್ಕ್ ಬಳಸಿ ನಕಲಿ ಔಷಧಿಗಳನ್ನು ಸಂಗ್ರಹಿಸಿಟ್ಟಿದ್ದ ಲಾರಿಗಳು ಮತ್ತು ಗೋದಾಮುಗಳನ್ನು ಪತ್ತೆ ಹಚ್ಚಿದ್ದನು. ವಿಕ್ರಾಂತ್ನ ಆಪ್ತ ವ್ಯಕ್ತಿಯೊಬ್ಬ ಅನನ್ಯಾಳ ಕ್ಯಾಬಿನ್ಗೆ ನುಗ್ಗಿ ಅವಳ ಪಾಸ್ವರ್ಡ್ ಅನ್ನು ದುರುಪಯೋಗಪಡಿಸಿಕೊಳ್ಳುತ್ತಿರುವ ಸಿಸಿಟಿವಿ ದೃಶ್ಯಾವಳಿಗಳನ್ನು ಕೂಡ ಅವನು ವಶಪಡಿಸಿಕೊಂಡಿದ್ದನು. ತನ್ನ ನಿರಪರಾಧಿತ್ವದ ಸಾಕ್ಷ್ಯಗಳನ್ನು ನೋಡಿ ಅನನ್ಯಾಳಿಗೆ ಹೊಸ ಭರವಸೆ ಮೂಡಿತು. ಆದರೆ ಸಮೀರ್ ಅವಳನ್ನು ಉಳಿಸಲು ತನ್ನ ಕಂಪನಿಯ ಒಂದು ದೊಡ್ಡ ಭಾಗವನ್ನೇ ಪಣಕ್ಕಿಟ್ಟಿದ್ದಾನೆ ಎಂದು ತಿಳಿದಾಗ ಅವಳಿಗೆ ಅತಿದೊಡ್ಡ ಆಘಾತವಾಯಿತು. ವಿಕ್ರಾಂತ್ ಸಮೀರ್ಗೆ ಒಂದು ಆಮಿಷ ಒಡ್ಡಿದ್ದ. ಒಂದು ವೇಳೆ ಅವನು ಅನನ್ಯಾಳ ಸಾಥ್ ಬಿಟ್ಟರೆ ಇಡೀ ರಾಜ್ಯದ ಟೆಂಡರ್ ಕೊಡಿಸುವುದಾಗಿ.
ಆದರೆ ಸಮೀರ್ ಆ ಪ್ರಸ್ತಾವನೆಯನ್ನು ತಿರಸ್ಕರಿಸುತ್ತಾ ಹೇಳಿದ್ದನು, ನಾನೊಮ್ಮೆ ನನ್ನ ಹೆಂಡತಿಯನ್ನು ಕಳೆದುಕೊಂಡಿದ್ದೇನೆ, ಆದರೆ ನನ್ನ ಆತ್ಮಸಾಕ್ಷಿಯನ್ನು ಎಂದಿಗೂ ಕಳೆದುಕೊಳ್ಳಲು ಬಿಡೋದಿಲ್ಲ. ನ್ಯಾಯಾಲಯದ ಕಲಾಪವು ಅದರ ಉತ್ತುಂಗದಲ್ಲಿತ್ತು. ಅನನ್ಯ ಕಟಕಟೆಯಲ್ಲಿ ನಿಂತಿದ್ದಳು ಮತ್ತು ಅವಳ ಕಣ್ಣುಗಳು ಜನಸಂದಣಿಯಲ್ಲಿ ಸಮೀರ್ನನ್ನು ಹುಡುಕುತ್ತಿದ್ದವು. ಸಮೀರಲ್ಲಿ ಹಿಂದಿನ ಬೆಂಚೊಂದರಲ್ಲಿ ಸುಮ್ಮನೆ ಕುಳಿತಿದ್ದನು. ಒಬ್ಬ ದೇವದೂತನು ತನ್ನ ಕೆಲಸವನ್ನ ಮುಗಿಸಿ ಮೌನವಾಗಿ ನೋಡುತ್ತಿರುವಂತಿದ್ದನು. ಅನನ್ಯಾಳ ಗಂಟಲು ಬಿಗಿದು ಬಂದಿತು. ಸಮೀರ್ ತನ್ನ ಮಟ್ಟಕ್ಕೆ ಸಮನಲ್ಲ ಎಂದು ತಾನು ಹೇಳಿದ್ದ ಮಾತು ಅವಳಿಗೆ ನೆನಪಾಯಿತು. ಸಮೀರ್ನ ಮಟ್ಟ ಎಷ್ಟು ಎತ್ತರವಾಗಿತ್ತೆಂದರೆ ತಾನು ಅಲ್ಲಿಗೆ ತಲುಪುವ ಬಗ್ಗೆ ಯೋಚಿಸಲು ಸಾಧ್ಯವಿಲ್ಲ ಎಂಬ ಅರಿವು ಇಂದು ಅವಳಿಗಾಯಿತು. ಹಠಾತ್ ಆಗಿ ವಿಕ್ರಾಂತ್ನ ವಕೀಲರು ಒಂದು ದಾಳ ಉರುಳಿಸಿದರು. ಅದು ಪ್ರತಿವಾದಿ ತಂಡವನ್ನು ಬೆಚ್ಚಿ ಬೀಳಿಸಿತು. ಅವರು ಒಂದು ಅಫಿಡವಿಟ್ ಅನ್ನು ಹಾಜರುಪಡಿಸಿದರು. ಅದರಲ್ಲಿ ಅನನ್ಯ ಸ್ವತಃ ತನ್ನ ಕೈಬರಹದಲ್ಲಿ ಬರೆದ ಕೆಲವು ದಾಖಲೆಗಳಿದ್ದವು ಮತ್ತು ಅವು ಅವಳನ್ನು ನೇರವಾಗಿ ಭ್ರಷ್ಟಾಚಾರಕ್ಕೆ ಲಿಂಕ್ ಮಾಡುತ್ತಿದ್ದವು. ನ್ಯಾಯಾಧೀಶರು ಅನನ್ಯಾಳ ಕಡೆಗೆ ನೋಡಿ ಕೇಳಿದರು, ಇದು ನಿಮ್ಮ ಕೈಬರಹವೇ ಡಾಕ್ಟರ್ ಅನನ್ಯ? ಅನನ್ಯ ನಡುಗತೊಡಗಿದಳು. ತಾನು ಅಂತಹದ್ದನ್ನ ಎಂದಾದರೂ ಬರೆದ ನೆನಪು ಅವಳಿಗೆ ಇರಲಿಲ್ಲ. ಇದು ವಿಕ್ರಾಂತ್ನ ಕೊನೆಯ ಮತ್ತು ಅತ್ಯಂತ ಅಪಾಯಕಾರಿ ನಡೆಯಾಗಿತ್ತು. ನ್ಯಾಯಾಲಯದಲ್ಲಿ ಮೌನ ಆವರಿಸಿತು. ಈಗ ಅನನ್ಯ ಜೈಲಿಗೆ ಹೋಗೋದ್ರಿಂದ ಯಾರೂ ಉಳಿಸಲಾರರು ಎಂದು ಅನ್ನಿಸಿತು. ಸಮೀರ್ ತನ್ನ ಜಾಗದಿಂದ ಎದ್ದು ನಿಧಾನವಾಗಿ ನಕ್ಕನು. ಅವನು ತನ್ನ ವಕೀಲನ ಕಿವಿಯಲ್ಲಿ ಏನೋ ಹೇಳಿದನು. ವಕೀಲರು ನ್ಯಾಯಾಲಯದಿಂದ 15 ನಿಮಿಷಗಳ ಕಾಲಾವಕಾಶವನ್ನ ಕೇಳಿದರು. ಆ 15 ನಿಮಿಷಗಳಲ್ಲಿ ಅನನ್ಯಾಳ ಜೀವನದ ತೀರ್ಪು ಹೊರಬರಬೇಕಿತ್ತು. ಸಮೀರ್ ಹೊರಗೆ ಹೋಗಿ ಒಬ್ಬ ವ್ಯಕ್ತಿಯನ್ನ ಕರೆದುಕೊಂಡು ಒಳಗೆ ಬಂದನು. ಅವನನ್ನು ಕಂಡ ತಕ್ಷಣ ವಿಕ್ರಾಂತ್ನ ಮುಖದ ಬಣ್ಣಗೆಟ್ಟಿತು. ಅವನು ಬೇರಾರೂ ಅಲ್ಲ, ವಿಕ್ರಾಂತ್ನ ಸ್ವಂತ ತಮ್ಮನಾಗಿದ್ದನು. ಅವನಿಗೆ ಸಮೀರ್ ಪ್ರಾಣ ಹೆಲ್ತ್ ಕೇರ್ನ ಹಳೆಯ ಚಾರಿಟಿ ಕೇಸೊಂದರಲ್ಲಿ ಹೊಸ ಜೀವನ ನೀಡಿದ್ದನು. ಆ ಮನುಷ್ಯ ಈಗ ಸಾಕ್ಷಿ ಹೇಳಲು ಸಿದ್ಧನಾಗಿದ್ದನು. ವಿಕ್ರಾಂತ್ ಕಳೆದ 10 ವರ್ಷಗಳಿಂದ ಬಚ್ಚಿಟ್ಟಿದ್ದ ಎಲ್ಲಾ ರಹಸ್ಯಗಳನ್ನು ಅವನು ನ್ಯಾಯಾಲಯದಲ್ಲಿ ಬಿಚ್ಚಿಟ್ಟನು. ಅನನ್ಯಾಳ ಕಣ್ಣುಗಳಿಂದ ಪಶ್ಚಾತ್ತಾಪದ ಗಂಗೆ ಹರಿಯುತ್ತಿತ್ತು. ನ್ಯಾಯಾಧೀಶರು ಸುತ್ತಿಗೆಯಿಂದ ಬಡಿದು ತಮ್ಮ ತೀರ್ಪನ್ನ ಪ್ರಕಟಿಸಿದರು. ಅನನ್ಯಾಳನ್ನು ಎಲ್ಲ ಆರೋಪಗಳಿಂದ ಮುಕ್ತಗೊಳಿಸಿ ಖುಲಾಸೆಗೊಳಿಸಲಾಯಿತು ಮತ್ತು ವಿಕ್ರಾಂತ್ ಪ್ರತಾಪ್ ಸಿಂಗ್ನನ್ನು ತಕ್ಷಣವೇ ಬಂಧಿಸಲು ಆದೇಶಿಸಲಾಯಿತು. ನ್ಯಾಯಾಲಯದ ಕೊಠಡಿಯು ಚಪ್ಪಾಳೆಗಳ ಸದ್ದಿನಿಂದ ಮೊಳಗಿತು. ಅನನ್ಯ ಓಡುತ್ತಾ ಸಮೀರ್ನ ಬಳಿಗೆ ಹೋದಳು. ಆದರೆ ಸಮೀರ್ ಅಲ್ಲಿಂದ ಹೋಗಲು ಈಗಾಗಲೇ ತಿರುಗಿದ್ದನು. ಅನನ್ಯ ಕಿರುಚುತ್ತಾ ಅವನನ್ನು ತಡೆದಳು. ಸಮೀರ್, ನಿಲ್ಲು, ನನ್ನನ್ನು ಕ್ಷಮಿಸಿಬಿಡು. ನನಗೆ ಈಗ ಎಲ್ಲವೂ ಅರ್ಥವಾಗಿದೆ. ಸಮೀರ್ ಹಿಂದೆ ತಿರುಗಿ ನೋಡಿದನು. ಅವನ ಕಣ್ಣುಗಳಲ್ಲಿ ಗೆಲುವಿನ ಸಂಭ್ರಮವಾಗಲಿ ಅಥವಾ ಅನನ್ಯಾಳ ಮೇಲೆ ಅಂದು ಇದ್ದ ಹಳೆಯ ಪ್ರೀತಿಯಾಗಲಿ ಇರಲಿಲ್ಲ. ಅವನು ಕೇವಲ ಇಷ್ಟೇ ಹೇಳಿದನು, ನಿರ್ದೋಷಿ ಎಂದು ಸಾಬೀತಾದದ್ದಕ್ಕೆ ಅಭಿನಂದನೆಗಳು ಡಾಕ್ಟರ್ ಅನನ್ಯ. ಇನ್ಮೇಲಾದರೂ ನಿಮ್ಮ ಪದವಿಗಳನ್ನು ಗೌರವಿಸೋದನ್ನು ಕಲಿಯಿರಿ, ಮನುಷ್ಯರನ್ನಲ್ಲ. ಸಮೀರ್ ಅಲ್ಲಿಂದ ಹೊರಟು ಹೋದನು ಮತ್ತು ಅನನ್ಯ ಅಲ್ಲಿಯೇ ನೆಲದ ಮೇಲೆ ಕುಳಿತು ಬಿಟ್ಟಳು. ಅವಳಿಗೆ ತನ್ನ ಸ್ವಾತಂತ್ರ್ಯವೇನೋ ಸಿಕ್ಕಿತ್ತು, ಆದರೆ ತನ್ನ ಆತ್ಮದ ಭಾಗವಾಗಿದ್ದ ಮನುಷ್ಯನನ್ನು ಅವಳು ಶಾಶ್ವತವಾಗಿ ಕಳೆದುಕೊಂಡಿದ್ದಳು. ಇಡೀ ನಗರದ ಪ್ರಭಾವಿಗಳ ಅಡಿಪಾಯವನ್ನೇ ನಡುಗಿಸಿದ ಆ ಐತಿಹಾಸಿಕ ತೀರ್ಪಿನ ನಂತರ ಅನನ್ಯ ಹೇಗೋ ಜನಸಂದಣಿ ಮತ್ತು ಮಾಧ್ಯಮಗಳ ಕ್ಯಾಮರಾಗಳಿಂದ ತಪ್ಪಿಸಿಕೊಂಡು ಟ್ಯಾಕ್ಸಿಯೊಂದರಲ್ಲಿ ಕುಳಿತಳು. ಅವಳ ಕಣ್ಣಿನಿಂದ ಹರಿಯುತ್ತಿದ್ದ ಕಣ್ಣೀರು ನಿಲ್ಲುವ ಹೆಸರನ್ನೇ ಎತ್ತುತ್ತಿರಲಿಲ್ಲ. ಆದರೆ ಈ ಕಣ್ಣೀರು ಭಯದ್ದಲ್ಲ, ಬದಲಾಗಿ ಅವಳ ಎದೆಯೊಳಗೆ ಆಳವಾದ ಗಾಳ ಮಾಡಿದ ಪಶ್ಚಾತ್ತಾಪದ ಅನುಭವದ್ದಾಗಿತ್ತು. ಅವಳು ಚಾಲಕನಿಗೆ ನೇರವಾಗಿ ಪ್ರಾಣ ಹೆಲ್ತ್ ಕೇರ್ ಮುಖ್ಯ ಕಚೇರಿಗೆ ಹೋಗಲು ಹೇಳಿದಳು. ದಾರಿಯುದ್ದಕ್ಕೂ ಅವಳ ಮನಸ್ಸಿನಲ್ಲಿ 7 ವರ್ಷಗಳ ಹಿಂದಿನ ಆ ರಾತ್ರಿ ಸುಳಿಯುತ್ತಿತ್ತು. ಅಂದು ಅವಳು ಸಮೀರ್ನನ್ನು ವಾರ್ಡ್ ಬಾಯ್ ಎಂದು ಕರೆದು ತಿರಸ್ಕರಿಸಿದ್ದಳು. ಆದರೆ ಇಂದು ಅದೇ ವಾರ್ಡ್ ಬಾಯ್ ಅವಳಿಗೆ ಗುರಾಣಿಯಾಗಿ ನಿಂತಿದ್ದನು. ಅನನ್ಯ ಆ ಬೃಹತ್ ಕಾರ್ಪೊರೇಟ್ ಕಚೇರಿಯ ಗೇಟ್ ತಲುಪಿದಾಗ ಭದ್ರತಾ ಸಿಬ್ಬಂದಿ ಅವಳನ್ನು ತಡೆಯಲಿಲ್ಲ. ಬಹುಶಃ ಅವರಿಗೆ ಮೊದಲೇ ಸೂಚನೆ ನೀಡಲಾಗಿತ್ತು. ಅವಳು ಓಡುತ್ತಾ ಸಮೀರ್ನ ಕ್ಯಾಬಿನ್ ಕಡೆಗೆ ಹೋದಳು. ಕ್ಯಾಬಿನ್ ಬಾಗಿಲು ತೆರೆದಿತ್ತು. ಸಮೀರ್ ಕಿಟಕಿಯ ಬಳಿ ನಿಂತು ಹೊರಗೆ ಮುಳುಗುತ್ತಿರುವ ಸೂರ್ಯನನ್ನ ನೋಡುತ್ತಿದ್ದನು. ಅನನ್ಯ ಒಳಗೆ ಪ್ರವೇಶಿಸಿದಳು ಮತ್ತು ಒಂದು ಮಾತು ಆಡದೆ ಸಮೀರ್ನ ಪಾದಗಳ ಮೇಲೆ ಬಿದ್ದಳು. ಅವಳ ಬಿಕ್ಕಳಿಕೆಯ ಸದ್ದು ಇಡೀ ಕೋಣೆಯಲ್ಲಿ ಮೊಳಗಿತು. ಅವಳು ಪದೇ ಪದೇ ಸಮೀರ್ನ ಪಾದಗಳನ್ನು ಹಿಡಿದುಕೊಂಡು ಒಂದೇ ಮಾತನ್ನ ಪುನರಾವರ್ತಿಸುತ್ತಿದ್ದಳು. ನನ್ನನ್ನು ಕ್ಷಮಿಸಿಬಿಡು ಸಮೀರ್, ನನ್ನನ್ನು ಕ್ಷಮಿಸಿಬಿಡು. ನನ್ನ ಅಹಂಕಾರ ನನ್ನನ್ನು ಮುಳುಗಿಸಿತು. ನಾನು ನಿನ್ನನ್ನು ಅವಮಾನಿಸಿದೆ, ನಿನ್ನ ತ್ಯಾಗವನ್ನು ನೋಡಿ ಹಾಸ್ಯ ಮಾಡಿದೆ. ಆದರೆ ನೀನು ನಿನ್ನ ಸಂಪೂರ್ಣ ಆಸ್ತಿ ಮತ್ತು ಶಕ್ತಿಯನ್ನು ಬಳಸಿ ನನ್ನ ಗೌರವ ಉಳಿಸಿದೆ. ನೀನು ಯಾಕೆ ಹೀಗೆ ಮಾಡಿದೆ? ಸಮೀರ್ ಅನನ್ಯಾಳನ್ನು ಎಬ್ಬಿಸಲು ತನ್ನ ಕೈಯನ್ನು ಚಾಚಲಿಲ್ಲ. ಅವನು ಅತಿ ಶಾಂತವಾಗಿ ನಿಂತಿದ್ದನು. ಕೋಣೆಯಲ್ಲಿ ಒಂದು ವಿಚಿತ್ರವಾದ ಮೌನ ಆವರಿಸಿತು. ಅಲ್ಲಿ ಕೇವಲ ಅನನ್ಯಾಳ ಅಳುವ ಸದ್ದು ಮಾತ್ರ ಕೇಳಿಸುತ್ತಿತ್ತು. ಸ್ವಲ್ಪ ಸಮಯದ ನಂತರ ಸಮೀರ್ ತಿರುಗಿದನು ಮತ್ತು ಅತ್ಯಂತ ತಣ್ಣನೆಯ ಧ್ವನಿಯಲ್ಲಿ ಹೇಳಿದನು,
ಎದ್ದೇಳು ಅನನ್ಯ. ಈ ರೀತಿ ನೆಲದ ಮೇಲೆ ಬಿದ್ದು ಅಳುವುದು ನಿನ್ನ ಪದವಿಗೆ, ನಿನ್ನ ಗೋಲ್ಡ್ ಮೆಡಲ್ಗೆ ಮತ್ತು ನಿನ್ನ ಸಾಮಾಜಿಕ ಪ್ರತಿಷ್ಠೆಗೆ ಶೋಭೆ ತರೋದಿಲ್ಲ. ನೀನೊಬ್ಬ ಕ್ಲಾಸ್ 1 ಆಫೀಸರ್ ಆಗಿದ್ಯಾ, ಒಬ್ಬ ಖ್ಯಾತ ಸರ್ಜನ್ ನೀನು. ಈ ದೌರ್ಬಲ್ಯ ನಿನಗೆ ಸಲ್ಲದು. ಅನನ್ಯ ಬಿಕ್ಕಳಿಸುತ್ತಾ ಮೇಲೆ ನೋಡಿದಳು ಮತ್ತು ನಡುಗುವ ಕೈಗಳಿಂದ ಸಮೀರ್ನ ಕೈ ಹಿಡಿಯಲು ಪ್ರಯತ್ನಿಸಿದಳು. ಅವಳು ಹೇಳಿದಳು, ಸಮೀರ್, ನಾವು ಹಳ್ಳಿಯಲ್ಲಿದ್ದಾಗ ನೀನು ನನ್ನನ್ನು ಎಷ್ಟು ಪ್ರೀತಿಸ್ತಿದ್ದೆಯೋ ಇಂದಿಗೂ ಅಷ್ಟೇ ಪ್ರೀತಿಸ್ತಿದ್ಯಾ ಅಂತ ನನಗೆ ಗೊತ್ತು. ಪ್ರೀತಿ ಇಲ್ಲದಿದ್ದರೆ ನೀನು ದೆಹಲಿಯಿಂದ ಅಷ್ಟು ದೊಡ್ಡ ವಕೀಲರನ್ನು ಯಾಕೆ ಕಳಿಸ್ತಿದ್ದೆ? ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ನನ್ನನ್ನು ಈ ನರಕದಿಂದ ಯಾಕೆ ಹೊರಗೆ ತಡ್ತಿದ್ದೆ? ಸಮೀರ್, ನಾನೆಲ್ಲವನ್ನೂ ಬಿಟ್ಟು ಬಿಡುತ್ತೇನೆ. ನಾನೀ ವೈದ್ಯಕೀಯ ವೃತ್ತಿ, ಈ ಸ್ಥಾನಮಾನ, ಈ ನಗರ ಎಲ್ಲವನ್ನೂ ತ್ಯಜಿಸಲು ಸಿದ್ಧಳಿದ್ದೇನೆ. ನನ್ನನ್ನು ನಿನ್ನ ಜೊತೆ ಕರೆದುಕೊಂಡು ಹೋಗು. ನಾನು ನಿನ್ನ ಸೇವೆ ಮಾಡುತ್ತೇನೆ, ನಿನ್ನ ದಾಸಿಯಾಗಿರುತ್ತೇನೆ. ನೀನು ಯಾವಾಗಲೂ ಬಯಸುತ್ತಿದ್ದಂತೆ ನಾವು ಮತ್ತೆ ಹೊಸದಾಗಿ ಜೀವನ ಆರಂಭಿಸೋಣ. ಸಮೀರ್ ನಿಧಾನವಾಗಿ ಅನನ್ಯಾಳ ಹಿಡಿತದಿಂದ ತನ್ನ ಕೈಯನ್ನು ಬಿಡಿಸಿಕೊಂಡು 2 ಹೆಜ್ಜೆ ಹಿಂದೆ ಸರಿದನು. ಅವನ ಮುಖದಲ್ಲಿ ಒಂದು ನಗು ಮೂಡಿತು. ಅದರಲ್ಲಿ ಗೆಲುವಿನ ಅಹಂಕಾರವಿರಲಿಲ್ಲ, ಬದಲಾಗಿ ಆಳವಾದ ಅನುಭವದ ನೋವಿತ್ತು. ಅವನು ಹೇಳಿದನು, ತಪ್ಪು ಕಲ್ಪನೆಯಲ್ಲಿ ಬದುಕಬೇಡ ಅನನ್ಯ. ನೀನು ಮತ್ತೆ ನನ್ನ ಜೀವನಕ್ಕೆ ಬರಬೇಕು ಎಂಬ ಕಾರಣಕ್ಕಾಗಿ ನಾನು ನಿನ್ನನ್ನು ಉಳಿಸಲಿಲ್ಲ. ಒಂದು ಕಾಲದಲ್ಲಿ ನನ್ನ ಕನಸುಗಳಿಗೆ ತನ್ನ ಕಣ್ಣುಗಳಲ್ಲಿ ಜೀವ ತುಂಬಿದ ಆ ಮನುಷ್ಯನ ಅಸ್ತಿತ್ವ ಅಳಿಸಿ ಹೋಗಬಾರ್ದು ಎಂಬ ಕಾರಣಕ್ಕಾಗಿ ನಾನು ನಿನ್ನನ್ನು ಉಳಿಸಿದೆ ಅಷ್ಟೆ. ನೀನು ಅಹಂಕಾರಿ ಆಗಿರ್ಬೋದು, ನೀನು ಸ್ವಾರ್ಥಿ ಆಗಿರ್ಬೋದು, ಆದರೆ ವೈದ್ಯಕೀಯ ವೃತ್ತಿಯ ಮೇಲಿದ್ದ ನಿನ್ನ ನಿಷ್ಠೆ ಮತ್ತು ನಿನ್ನ ಪರಿಶ್ರಮ ಅಸಲಿಯಾಗಿತ್ತು. ಒಬ್ಬ ಪ್ರಾಮಾಣಿಕ ವೈದ್ಯೆಯ ಪರಿಶ್ರಮವನ್ನು ಈ ಭ್ರಷ್ಟ ವ್ಯವಸ್ಥೆಯ ಸಂಚು ನುಂಗಿ ಹಾಕೋದನ್ನು ನನ್ನ ಆತ್ಮಸಾಕ್ಷಿ ಒಪ್ಪಲಿಲ್ಲ. ನಿನ್ನ ಜಾಗದಲ್ಲಿ ಈ ರೀತಿ ಸಂಚಿಗೆ ಸಿಲುಕಿದ ಬೇರೆ ಯಾವುದೇ ಅಪರಿಚಿತ ವೈದ್ಯ ಇದ್ದಿದ್ರೂ ಸಮೀರ್ ಅವರಿಗಾಗಿಯೂ ಇದನ್ನೇ ಮಾಡ್ತಿದ್ದ. ಅನನ್ಯಾಳ ಮುಖಕ್ಕೆ ಯಾರೋ ಮಂಜುಗಡ್ಡೆಯ ನೀರನ್ನ ಎರಚಿದಂತಾಯಿತು. ಅವಳು ನಡುಗುವ ಧ್ವನಿಯಲ್ಲಿ ಕೇಳಿದಳು, ಆದರೆ ಸಮೀರ್, ನಾವು ಮತ್ತೆ ಒಂದಾಗಲು ಸಾಧ್ಯವಿಲ್ವಾ? ನನ್ನ ಈ ಪಶ್ಚಾತ್ತಾಪ ಸಾಲದೆ. ಸಮೀರ್ ಮೇಜಿನ ಮೇಲಿದ್ದ ಒಂದು ಹಳೆಯ ಭಾವಚಿತ್ರವನ್ನ ಕೈಗೆತ್ತಿಕೊಂಡನು. ಅದರಲ್ಲಿ ಅವರಿಬ್ಬರು ತಮ್ಮ ಹಳೆಯ ಪುಟ್ಟ ಮನೆಯ ಮುಂದೆ ನಿಂತಿದ್ದರು. ಅವನು ಆ ಚಿತ್ರವನ್ನ ವಾಪಸ್ಸಿಡುತ್ತಾ ಹೇಳಿದನು, ನೆನಪಿದ್ಯಾ ಅನನ್ಯ, ನೀನಂದು ಕೋರ್ಟ್ನಲ್ಲಿ ಏನು ಹೇಳಿದ್ದೆ ಎಂದು? ನಮ್ಮ ಬೌದ್ಧಿಕ ಮಟ್ಟ ಅಂದರೆ ಇಂಟೆಲೆಕ್ಚುವಲ್ ಲೆವೆಲ್ ಹೊಂದಾಣಿಕೆಯಾಗೋದಿಲ್ಲ ಅಂತ ನೀನು ಹೇಳಿದ್ದೆ. ಇಂದು ನಾನು ಹೇಳಲು ಬಯಸುತ್ತೇನೆ, ಅನನ್ಯ, ನೀನು ಹೇಳಿದ್ದು 100ಕ್ಕೆ 100 ನಿಜವಾಗಿತ್ತು. ನಮ್ಮ ಮಟ್ಟ ನಿಜವಾಗಿಯೂ ಒಂದಕ್ಕೊಂದು ಸರಿಸಾಟಿ ಇಲ್ಲ. ನಿನ್ನ ಪದವಿಗಳು ನಿನಗೆ ಸಂಬಂಧಗಳನ್ನು ಅಂತಸ್ತಿನ ತಕ್ಕಡಿಯಲ್ಲಿ ಹೇಗೆ ಅಳಿಬೇಕು ಎಂಬುದನ್ನು ಕಲಿಸಿದವು. ಆದರೆ ನನ್ನ ಈ ಅನಕ್ಷರಸ್ಥ ಅನುಭವವು ನನಗೆ ಏನು ಕಲಿಸಿದೆ ಎಂದರೆ, ಯಾವ ಮನುಷ್ಯ ತನ್ನ ಅಹಂಕಾರದಲ್ಲಿ ತನ್ನವರನ್ನೇ ತುಳಿಯುತ್ತಾನೋ ಅಂತಹವರನ್ನು ಮತ್ತೆ ನಂಬುವುದು ಆತ್ಮಹತ್ಯೆಗೆ ಸಮಾನ. ಸಮೀರ್ನ ಧ್ವನಿಯಲ್ಲಿ ಈಗ ಒಂದು ಕಠೋರತೆ ಬಂದಿತ್ತು. ಅವನು ಮುಂದುವರಿಸುತ್ತಾ ಹೇಳಿದನು, ಇಂದು ನೀನು ನನ್ನ ಪಾದಗಳ ಮೇಲೆ ಬೀಳುತ್ತಿರುವುದು ಯಾಕಂದ್ರೆ ಇಂದು ನನ್ನ ಈ ಅಂತಸ್ತು, ನನ್ನ ಈ ಸಾಮ್ರಾಜ್ಯ ನಿನಗೆ ನಿನ್ನ ದುಬಾರಿ ಗಾಡಿ, ಬಂಗ್ಲೆ ಮತ್ತು ನಿನ್ನ ಡಾಕ್ಟರ್ ಹುದ್ದೆಗಿಂತಲೂ ದೊಡ್ಡದಾಗಿ ಕಾಣ್ತಿದೆ. ಇಂದು ನಿನಗೆ ನನ್ನಲ್ಲಿ ನಿನ್ನ ಪತಿ ಕಾಣ್ತಿದ್ದಾನೆ, ಯಾಕಂದರೆ ನನ್ನ ಬಳಿ ಅಧಿಕಾರ ಇದೆ. ವಾಸ್ತವ ಏನಂದರೆ ಅನನ್ಯ, ನಾಳೆ ಒಂದು ವೇಳೆ ಇದೆಲ್ಲವೂ ಮತ್ತೆ ಕಸಿದುಕೊಳ್ಳಲ್ಪಟ್ಟು ನಾನು ಮತ್ತೆ ಬೀದಿಗೆ ಬಂದರೆ ನಿನ್ನ ಓದಿನ ಅಹಂಕಾರ ಮತ್ತೆ ಜಾಗೃತವಾಗುತ್ತದೆ. ನೀನು ಮತ್ತೆ ನನ್ನನ್ನು ಹಳ್ಳಿ ಗುಗ್ಗು ಮತ್ತು ಹೊರೆ ಅಂತ ಭಾವಿಸತೊಡಗುತ್ತೀಯ. ನೀನು ಕ್ಷಮೆ ಕೇಳುತ್ತಿರುವುದು ನನ್ನ ಬಳಿಯಲ್ಲ, ಬದಲಾಗಿ ನನ್ನ ಯಶಸ್ಸಿನ ಬಳಿ. ಅನನ್ಯ ಜೀವವಿಲ್ಲದವಳಂತೆ ಸೋಫಾದ ಮೇಲೆ ಕುಸಿದು ಬಿದ್ದಳು. ಅವಳು ಕೇವಲ ಪತಿಯನ್ನು ಕಳೆದುಕೊಂಡಿಲ್ಲ, ಬದಲಾಗಿ ಸಮೀರ್ನ ಹೃದಯದಲ್ಲಿ ಅವಳ ಮೇಲಿದ್ದ ನಂಬಿಕೆಯನ್ನು ಶಾಶ್ವತವಾಗಿ ಕೊಂದಿದ್ದಾಳೆ ಎಂಬ ಅರಿವು ಅವಳಿಗಾಯಿತು. ಸಮೀರ್ ಗಡಿಯಾರದ ಕಡೆಗೆ ನೋಡಿ ಹೇಳಿದನು, ಸೂರ್ಯ ಮುಳುಗಿದ್ದಾನೆ ಅನನ್ಯ. ಕಳೆದು ಹೋದ ನಿನ್ನೆಗಳು ಹೇಗೆ ಮರಳಿ ಬರೋದಿಲ್ಲವೋ ಹಾಗೆ ಮುರಿದು ಹೋದ ಸಂಬಂಧದ ಪವಿತ್ರತೆ ಎಂದಿಗೂ ಮರಳಿ ಬರೋದಿಲ್ಲ. ನಾನು ನಿನ್ನನ್ನು ನಿರ್ದೋಷಿ ಅಂತ ಸಾಬೀತುಪಡಿಸಿದ್ದೇನೆ. ಈಗ ನೀನು ಮುಕ್ತಳು. ಹೋಗು, ನಿನ್ನ ಈ ಸ್ವಾತಂತ್ರ್ಯವನ್ನು ನಿನ್ನ ವೈದ್ಯಕೀಯ ಸೇವೆ ಅಗತ್ಯವಿರುವ ಜನರಿಗಾಗಿ ಬಳಸು. ನಿನ್ನ ಆಸ್ಪತ್ರೆಯಲ್ಲಿ ಉಚಿತ ವಾರ್ಡ್ ನಿರ್ಮಿಸುವ ಷರತ್ತನ್ನು ನಾನು ವಿಧಿಸಿದ್ದೇನಲ್ವಾ, ಅದನ್ನು ಪೂರ್ಣಗೊಳಿಸು. ಬಹುಶಃ ಅದೇ ನಿನ್ನ ನಿಜವಾದ ಪ್ರಾಯಶ್ಚಿತವಾಗ್ಬೋದು. ಸಮೀರ್ ಬಾಗಿಲು ತೆರೆಯುವಂತೆ ಸನ್ನೆ ಮಾಡಿ ತನ್ನ ಮ್ಯಾನೇಜರ್ನನ್ನು ಒಳಗೆ ಕರೆದನು. ಅನನ್ಯಾಳ ಕಡೆಗೆ ನೋಡದೆ ಅವನು ಹೇಳಿದನು, ಮ್ಯಾನೇಜರ್, ಡಾಕ್ಟರ್ ಅನನ್ಯ ಅವರನ್ನು ಅವರ ಗಾಡಿಯವರೆಗೆ ಬಿಟ್ಟು ಬನ್ನಿ ಮತ್ತು ಇವರ ಆಸ್ಪತ್ರೆಗೆ ಹೋಗಬೇಕಾದ ವಿಶೇಷ ಔಷಧಿಗಳ ಸರಕನ್ನು ಹಿಂದೆ ರವಾನಿಸಿ. ಅನನ್ಯ ಎದ್ದಳು. ಅವಳ ಕಾಲುಗಳು ಕಬ್ಬಿಣದ ಕಂಬಗಳಂತೆ ಭಾರವಾಗಿ ಭಾಸವಾಗುತ್ತಿದ್ದವು. ಅವಳು ಕೋಣೆಯಿಂದ ಹೊರಬಂದಳು. ಹೋಗುವಾಗ ಒಮ್ಮೆ ಹಿಂದೆ ತಿರುಗಿ ನೋಡಿದಳು. ಸಮೀರ್ ಮತ್ತೆ ಅದೇ ಕಿಟಕಿಯ ಬಳಿ ನಿಂತಿದ್ದನು, ಒಬ್ಬಂಟಿ ಆದರೆ ಅಚಲ. ಸಮೀರ್ ತನ್ನ ಶ್ರಮದಿಂದ ಈ ಸ್ಥಾನವನ್ನು ತಲುಪಿರುವುದು ಕೇವಲ ಹಣ ಮತ್ತು ಆಸ್ತಿಗಾಗಿ ಅಲ್ಲ ಎಂಬುದು ಅನನ್ಯಾಳಿಗೆ ಅರ್ಥವಾಯಿತು.
ಬದಲಾಗಿ ಅವನು ತನ್ನ ಚಾರಿತ್ರ್ಯವನ್ನು ಎಷ್ಟು ಎತ್ತರಕ್ಕೆ ಬೆಳೆಸಿಕೊಂಡಿದ್ದನೆಂದರೆ ಅನನ್ಯಾಳ ಎಲ್ಲ ಪದವಿಗಳು ಮತ್ತು ಅವಳ ಅಧಿಕಾರ ಅವನ ಮುಂದೆ ಕೇವಲ ಧೂಳಿನಂತೆ ಕಂಡವು. ಅನನ್ಯ ಆಫೀಸ್ ಕಟ್ಟಡದಿಂದ ಹೊರಬಂದಳು. ಹೊರಗೆ ತಣ್ಣನೆಯ ಗಾಳಿ ಬೀಸ್ತಿತ್ತು. ಆದರೆ ಈಗ ಅವಳಿಗೆ ಅದರಿಂದ ಯಾವುದೇ ವ್ಯತ್ಯಾಸವಾಗುತ್ತಿರಲಿಲ್ಲ. ಅವಳು ಸ್ವಾತಂತ್ರ್ಯವನ್ನೇನೋ ಪಡೆದಿದ್ದಳು. ಆದರೆ ತನ್ನ ಉಳಿದ ಜೀವನವನ್ನು ಆ ಪಶ್ಚಾತ್ತಾಪದ ನೆರಳಿನಲ್ಲೇ ಕಳೆಯಬೇಕು ಎಂಬುದು ಅವಳಿಗೆ ತಿಳಿದಿತ್ತು. ಮನುಷ್ಯತ್ವ ಎಂಬುದು ಎಂದಿಗೂ ಕಾಗದದ ಪದವಿಗಳ ಗುಲಾಮವಾಗಿರುವುದಿಲ್ಲ ಎಂದು ಆ ಪಶ್ಚಾತ್ತಾಪ ಪ್ರತಿದಿನವೂ ನೆನಪಿಸಲಿದೆ. ಸಮೀರ್ ಅವಳಿಗೆ ಶಿಕ್ಷೆ ನೀಡಿರಲಿಲ್ಲ. ಅವನು ಕೇವಲ ಅವಳನ್ನು ಅವಳ ಹಣೆಬರಹಕ್ಕೆ ಬಿಟ್ಟು ಬಿಟ್ಟಿದ್ದನು. ಅದು ಜಗತ್ತಿನ ಅತಿದೊಡ್ಡ ಶಿಕ್ಷೆಯಾಗಿತ್ತು. ಪ್ರಾಣ ಹೆಲ್ತ್ ಕೇರ್ನ ಆ ಹೊಳೆಯುವ ಕಟ್ಟಡದ ಹಿಂದೆ ಸಮೀರ್ನ ಆ ಸರಳ ಮತ್ತು ಸತ್ಯವಾದ ವ್ಯಕ್ತಿತ್ವವು ಈಗ ಅನನ್ಯಾಳಿಗೆ ಎಂದಿಗೂ ಮುಟ್ಟಲಾಗದ ಎತ್ತರವಾಗಿ ಬೆಳೆದು ನಿಂತಿತ್ತು. ದಾರಿಯಲ್ಲಿ ನಡೆಯುವಾಗ ಅನನ್ಯ ತನ್ನ ಕೊರಳಲ್ಲಿದ್ದ ಸ್ಟೆಥೋಸ್ಕೋಪ್ ಅನ್ನು ಸ್ಪರ್ಶಿಸಿದಳು. ಈ ಉಪಕರಣದ ನಿಜವಾದ ಬೆಲೆ ಒಬ್ಬರ ಪ್ರಾಣ ಉಳಿಸುವುದೇ ಹೊರತು ಇದರ ಮೂಲಕ ಯಾರನ್ನಾದರೂ ಕೀಳಾಗಿ ಕಾಣೋದಲ್ಲ ಎಂಬುದು ಅವಳಿಗೆ ಮೊದಲ ಬಾರಿಗೆ ಅನುಭವಕ್ಕೆ ಬಂದಿತು. ಸಮೀರ್ ವಿಧಿಸಿದ ಷರತ್ತನ್ನು ಪೂರೈಸಲು ತನ್ನ ಉಳಿದ ಜೀವನವನ್ನು ಮೀಸಲಿಡುತ್ತೇನೆ ಎಂದು ಅವಳು ನಿರ್ಧರಿಸಿದಳು. ಬಹುಶಃ ಯಾವುದೋ ಜನ್ಮದಲ್ಲಿ ಆ ವಾರ್ಡ್ ಬಾಯ್ ಎದುರು ತಲೆ ಎತ್ತಿ ನೋಡುವ ಯೋಗ್ಯತೆಯನ್ನು ಪಡೆಯಬಹುದು ಎಂಬ ಆಸೆ ಅವಳಲ್ಲಿತ್ತು. ಕಥೆ ಮುಗಿದಿತ್ತು. ಆದರೆ ಸಮೀರ್ನ ಆ ಮೌನ ಪಾಠವು ಸಮಾಜದ ಪ್ರತಿಯೊಂದು ಸಂಬಂಧಕ್ಕೂ ಒಂದು ಕನ್ನಡಿಯಾಗಿತ್ತು. ಅಲ್ಲಿ ಪದವಿಗಳು ಮನುಷ್ಯತ್ವಕ್ಕಿಂತ ಭಾರವಾಗತೊಡಗುತ್ತವೆ. ಅಂದು ರಾತ್ರಿ ಆಕಾಶದಲ್ಲಿ ನಕ್ಷತ್ರಗಳು ಮಿನುಗುತ್ತಿದ್ದವು ಮತ್ತು ಸಮೀರ್ ತನ್ನ ಅದೇ ಸರಳತೆಯೊಂದಿಗೆ ತನ್ನ ಮುಂದಿನ ಔಷಧಿಯ ಸಂಶೋಧನೆಯಲ್ಲಿ ತೊಡಗಿದ್ದನು. ನಿಜವಾದ ಯಶಸ್ಸು ಯಾರನ್ನಾದರೂ ಕೀಳಾಗಿ ಕಾಣುವುದರಲ್ಲಿಲ್ಲ. ಬದಲಾಗಿ ಜಗತ್ತು ನಿಮ್ಮ ಮುಂದೆ ತಲೆಬಾಗುವಂತೆ ನಿಮ್ಮನ್ನು ನೀವು ಅಷ್ಟು ಎತ್ತರಕ್ಕೆ ಬೆಳೆಸಿಕೊಳ್ಳುವುದರಲ್ಲಿದೆ ಎಂಬ ಅರಿವು ಅವನಲ್ಲಿತ್ತು. ನಿಮಗೆ ಇಂಥ ಹೃದಯ ಸ್ಪರ್ಶಿ ಕಥೆಗಳನ್ನು ನೋಡಲು ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ, ಖಂಡಿತವಾಗಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ನಿಮ್ಮ ಒಂದು ಸಣ್ಣ ಕಾಮೆಂಟ್ ನಮಗೆ ಇನ್ನೂ ಅನೇಕ ಅದ್ಭುತ ಕಥೆಗಳನ್ನು ತರಲು ಪ್ರೇರೇಪಿಸುತ್ತವೆ.